ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತ ಮಾರ್ತಾಂಡಂ ಸತ್ಯಧ್ಯಾನಮುನಿಂ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಅಸತಾಂ ನೋ ಪದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಚೇಡ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಡುತ್ತರೆ ಧರ್ಮಾದ್ಯ ಕಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಶ್ರೀ ಸತ್ಯಸಂಧ ತೀರ್ಥಕೃತ ವಿಷ್ಣುಸ್ತುತಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಮ್ಮ ವಾರ್ಷಿಕೋತ್ಸವದ ಇವತ್ತು 3ನೇ ದಿನ. ನಿನ್ನೆ ದಿನ ನಮ್ಮ ಬ್ರಾಹ್ಮಣ್ಯ ಉಳಿಯಬೇಕಾಗಿದ್ದರೆ ಯಾವ ಮಂತ್ರದ ಜಪ ಅನಿವಾರ್ಯವೋ, ಯಾವ ಮಂತ್ರವನ್ನು ಜಪ ಮಾಡಿದರೆ ಪರಮಾತ್ಮ ನಮ್ಮನ್ನು ಸತ್ಕರ್ಮಗಳಲ್ಲಿ, ಸತ್ಕಾರ್ಯಗಳಲ್ಲಿ, ಪುಣ್ಯಕಾರ್ಯಗಳಲ್ಲಿ, ಸತ್ಸಂಗದಲ್ಲಿ, ಶಾಸ್ತ್ರಾಧ್ಯಯನದಲ್ಲಿ ಪ್ರೇರಿಸ್ತಾನೋ ಅಂಥ ಆ ಸವಿತ್ರ ನಾಮಕ ಗಾಯತ್ರಿ ಪ್ರತಿಪಾದ್ಯ ಆ ಸವಿತ್ರ ನಾಮಕ ಪರಮಾತ್ಮನ ಸ್ತುತಿರೂಪವಾಗಿರ್ತಕ್ಕಂಥ, ಅವನಿಗೆ ಪ್ರೇರಣೆ ಮಾಡುವಂಥೇಳಿ ಪ್ರಾರ್ಥನೆ ಮಾಡ್ತಕ್ಕಂತಹ ಗಾಯತ್ರಿ ಮಂತ್ರದ ಮಹಾಹೋಮ ನಿನ್ನೆ ಬೆಳಗ್ಗೆ ನಮ್ಮ ವಾರ್ಷಿಕೋತ್ಸವದ 2ನೇ ದಿವಸ ಅದು ಅತ್ಯಂತ ವಿಜೃಂಭಣೆಯಿಂದ ಪರಿಪೂರ್ಣವಾಯಿತು. ಶುಕ್ರವಾರವಾದ್ದರಿಂದಾಗಿ ಶ್ರೀ ಭೂಸಹಿತ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವನ್ನು ಕೂಡ ನಿನ್ನಿನ ದಿವಸ ನಾವು ಪರಮಾತ್ಮ ನಮ್ಮ ಕಡೆಯಿಂದ ಮಾಡಿಸ್ಕೊಂಡಿದ್ದಾನೆ. ನಿತ್ಯ ದಂಪತಿಗಳು, ಅನಾದಿ ದಂಪತಿಗಳು, ಅವ್ರಿಗೇಕೆ ಪೂಜೆ, ಅವ್ರಿಗೇಕೆ ಈ ವಿವಾಹದ ನಾಟಕ ಅನ್ಬೇಡಿ.
ಅವನು ಬಿಂಬನಿಗೆ ಮಂಗಲ ಮಾಡಿದರೆ ನಮಗೆ ಮಂಗಲ ಆಗ್ತದೆ. ಅಲ್ಲಿ ನಮ್ಮ ಸ್ವಾರ್ಥ ಇದೆ, ಪರಮಾತ್ಮನಿಗೇನು ಬೇಕಾಗಿಲ್ಲ. ಪರಮಾತ್ಮನ ಕಲ್ಯಾಣೋತ್ಸವ ಅಂತಂದರೆ ನಮ್ಮ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಅಂತ ಅರ್ಥ. ಇವತ್ತು ನಮ್ಮ ಸ್ವರೂಪೋದ್ಧಾರಕ ಗುರುಗಳು 22 ವರ್ಷಗಳ ಹಿಂದೆ 2003ನೇ ಇಸ್ವಿ ಜ್ಯೇಷ್ಠ ಶುಕ್ಲ ಪಂಚಮಿಯ ದಿನ ನಮ್ಮ ವಿದ್ಯಾಪೀಠಕ್ಕೆ ಆಗಮಿಸಿ ಶ್ರೀಭೂ ಸಹಿತನಾಗಿರ್ತಕ್ಕಂತಹ ಶ್ರೀ ವೆಂಕಟೇಶ ದೇವರನ್ನು ಮತ್ತು ಆ ವೆಂಕಟೇಶ ದೇವರ ಪಾದದ ಕೆಳಗೆ ಹಾಲುಗಲ್ಲಿನಲ್ಲಿ ಸಂಗಮೂರಿ ಕಲ್ಲಿನಲ್ಲಿ 3 ಅವತಾರವನ್ನು ಸೂಚಿಸುವ ಹನುಮ ಭೀಮ ಮಧ್ವರ ಅನ್ನು ಸೂಚಿಸ್ತಕ್ಕಂತಹ ಹನುಮ ಭೀಮ ಮಧ್ವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದರು. ಅದೇ ದಿನ ಬದಿಯಲ್ಲಿ ಇನ್ನೊಂದು ಗರ್ಭಗೃಹದಲ್ಲಿ ಟೀಕಾಕೃತ್ಪಾದರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದ್ಯರಾಜರು, ರಘುತ್ತಮರು, ಸತ್ಯವ್ರತರು, ಸತ್ಯಬೋಧರು, ಸತ್ಯಧ್ಯಾನರು, ಸತ್ಯಪ್ರಮೋದರು, ಈ 10 ಜನ ಗುರುಗಳ ಮೃತ್ತಿಕಾ ವೃಂದಾವನವನ್ನು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಕಲ ಸುಂದರವಾದ ವೃಂದಾವನದ ಸ್ಥಾಪನೆಯನ್ನು ಮಾಡಿದ ದಿನ ಇವತ್ತು. ಶ್ರೀಭೂ ಸಹಿತ ವೆಂಕಟೇಶನ ಬಗ್ಗೆ ನಿಮಗೆ ಗೊತ್ತಿದೆ. ಆದರೆ ನಮ್ಮಲ್ಲಿ ಮಾಡಿದ ವೃಂದಾವನದ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಏಕಶಿಲಾ ವೃಂದಾವನ. ಸುಮಾರು 1.5 ಟನ್ ವಜ್ರದುಂಡಿ ಕಲ್ಲಿನಲ್ಲಿ ಬೇರೆ ಬೇರೆ ಭಾಗ ಮಾಡಿ ಅದನ್ನು ಜೋಡಿಸಲಿಲ್ಲ. ಏಕಶಿಲಾ ವೃಂದಾವನ. ಆ ವೃಂದಾವನದ ಕೆಳಬದಿಯಲ್ಲಿ ಅದು ಕೂಡ ಇದರಲ್ಲೇ ಸೇರಿಕೊಂಡು ಒಂದೇ ಶಿಲಾದಲ್ಲಿ ಬಂದದ್ದು ಆಧಾರ ಕೂರ್ಮ ಪರಮಾತ್ಮ. ಅವನ ಆಶ್ರಯಿಸಿದ ಆಧಾರ ರೂಪಿಣಿ ಆಗಿರ್ತಕ್ಕಂಥ ಕೂರ್ಮರೂಪಿಯಾದ ಮಹಾಲಕ್ಷ್ಮೀ ದೇವಿ, ಅವಳನ್ನು ಆಧರಿಸಿಕೊಂಡಿರುವ ಕೂರ್ಮರೂಪಿಯಾಗಿರ್ತಕ್ಕಂಥ ವಾಯುದೇವರು, ಅವರ ಬಾಲವನ್ನು ಆಶ್ರಯಿಸಿ ಸಂಪೂರ್ಣ ಜಗತ್ತನ್ನು ತಲೆಯ ಮೇಲೆ ಧರಿಸಿದ ಆ ಶೇಷದೇವರು, ಅದರ ಮೇಲಿನ ಪಟ್ಟಿಯಲ್ಲಿ ಕ್ಷೀರ ಸಮುದ್ರ, ಅಲ್ಲಿ ಮೊಸಳೆಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ, ಅದರ ನಂತರದ ಪಟ್ಟಿಯಲ್ಲಿ ಪೀಠದೇವತೆಗಳು, 4 ದಿಕ್ಕಿನಲ್ಲಿ 8 ಜನ ಪೀಠದೇವತೆಗಳು, ಅದರ ಮಧ್ಯದಲ್ಲಿ ವಾಯುದೇವರು, ವೃಂದಾವನದ ಬಲಬದಿಯಲ್ಲಿ ಕೈ ಜೋಡಿಸಿಕೊಂಡ ಹನುಮಂತ ದೇವರು, ಹಿಂಬದಿಯಲ್ಲಿ ಕೈ ಜೋಡಿಸಿದ ಭೀಮಸೇನ ದೇವರು, ಎಡಬದಿಯಲ್ಲಿ ಶ್ರೀಮದಾಚಾರ್ಯರು, ಇದರ ನಂತರದ ಮೇಲ್ಭಾಗದಲ್ಲಿ 4 ಉದ್ದಪಟ್ಟಿ 4 ಅಡ್ಡಪಟ್ಟಿಗಳಲ್ಲಿ 92 ರೂಪದಿಂದ ಇರುವ ಮಹಾಲಕ್ಷ್ಮೀ ದೇವಿಯ ಕಮಲದ ಪ್ರತಿಕೃತಿಗಳು ಇವೆಲ್ಲ ವೃಂದಾವನದಲ್ಲಿ ಕೆತ್ತಲ್ಪಟ್ಟಿವೆ.
ಮಾಡಿ ಜೋಡಿಸಿದ್ದಲ್ಲ. ಅದರ ಮೇಲಿನ ಭಾಗದಲ್ಲಿ ಎದುರಿಗೆ ಆರಾಧ್ಯ ದೇವನಾಗಿರ್ತಕ್ಕಂಥ ವೆಂಕಟೇಶ ದೇವರ ಸನ್ನಿಧಾನ ಕಲ್ಪನೆ, ಅಲ್ಲಿ ನಾಮ ಮುದ್ರೆ ಅಂಗಾರಕ್ಷತೆ ಹೆಚ್ಚುವುದಕ್ಕೋಸ್ಕರ ಇರತಕ್ಕಂಥ ಸ್ಥಾನ. ಅದರ ಬಲಬದಿಯಲ್ಲಿ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿರುವ ವಾಸುದೇವ ನಾರಾಯಣ ಪದ್ಮನಾಭರ ಪ್ರತಿಮೆಗಳಿವೆ. ಅದನ್ನು ಕೆತ್ತಿಸಲ್ಪಟ್ಟಿದೆ. ಇದಾದ ನಂತರ ಅದರ ಮೇಲಿನ ಪಟ್ಟಿಯಲ್ಲಿ ಕೇಶವಾದಿ ಚತುರ್ವಿಂಶತಿ 24 ರೂಪಗಳ ಪ್ರತಿಕೃತಿಗಳಿವೆ. ಅದರ ಮೇಲಿನ ಪಟ್ಟಿಯಲ್ಲಿ ಎದುರಿಗೆ ಹಯಗ್ರೀವ ದೇವರು, ನರಸಿಂಹದೇವರು, ಉಡುಪಿ ಶ್ರೀಕೃಷ್ಣ, ವೇದವ್ಯಾಸ ದೇವರು, ಧನ್ವಂತರಿ, ಬಲಬದಿಯಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಹಿಂಬದಿಯಲ್ಲಿ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಎಡಬದಿಯಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಇವರೆಲ್ಲರ ಪ್ರತಿಮೆಯನ್ನು ಕೆತ್ತಲಾಗಿದೆ. ಸುಮಾರು ಈ ವೃಂದಾವನ ತಯಾರಿಸಲು ಈ ಕೆತ್ತನೆಗಳಿಂದ ತಗೊಂಡಿದೆ. ಅಂದರೆ ಸಂಪೂರ್ಣ ಆಧಾರದಿಂದ ಹಿಡಿದುಕೊಂಡು ಸಂಪೂರ್ಣ ಸೃಷ್ಟಿಯ ಚಿಂತನೆ, ಪರಮಾತ್ಮನ ಲೋಕಗಳ ಚಿಂತನೆ, ಆ ನಂತರ ಭುವರಲೋಕ, ಸುವರಲೋಕ, ಮಹರಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕದ ಸಂಚಿಂತನೆ, ಆ ನಂತರ ಅದರ ಮಧ್ಯಭಾಗದ ಪೊಳ್ಳು ಭಾಗದಲ್ಲಿ ಮಧ್ಯದಲ್ಲಿ ಆಸನದಲ್ಲಿ ಟೀಕಾಕೃತ್ಪಾದರ ಮೃತ್ತಿಕಾ ವೃಂದಾವನ, ಅದರ ಬದಿಯಲ್ಲಿ ಅವರ ಬಲಬದಿಯಲ್ಲಿ ರಘುತ್ತಮರು, ಸತ್ಯವ್ರತರು, ಸತ್ಯಬೋಧರು, ಸತ್ಯಧ್ಯಾನರು, ಸತ್ಯಪ್ರಮೋದರು ಟೀಕಾಕೃತ್ಪಾದರ ಹತ್ರ ಪಾಠ ಓದ್ತಾ ಇದ್ದಾರೆ. ಟೀಕಾಕೃತ್ಪಾದರ ಎಡಬದಿಯಲ್ಲಿ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳವರು ಟೀಕಾಕೃತ್ಪಾದರ ಹತ್ರ ಪಾಠ ಓದ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಟೀಕಾಕೃತ್ಪಾದರ ಪಾಠದ ದರ್ಬಾರು. ಅದರ ಮೇಲೆ ವೃಂದಾವನದ ಮುಚ್ಚಳ, ಅದರ ಮೇಲೆ ಕಟಿಕಾಚಲ ಪ್ರಾಣದೇವರು, ಅದರ ಮೇಲೆ ನರಸಿಂಹದೇವರು. ಇಷ್ಟು ರೀತಿಯಿಂದ ಉಪಾಸನೆ ಮಾಡಲಿಕ್ಕೆ ಅನುಕೂಲಕರವಾದ ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಅಲ್ಲಿದ್ದ ಪ್ರತಿಮೆಗಳನ್ನು, ರೂಪಗಳನ್ನು ಚಿಂತನೆ ಮಾಡಿದರೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದಂಥ ಅದ್ಭುತವಾಗಿರ್ತಕ್ಕಂಥ ಏಕಶಿಲಾ ವೃಂದಾವನವನ್ನು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಸ್ಥಾಪನೆ ಮಾಡಿದ ದಿನ ಇವತ್ತು. ಜ್ಯೇಷ್ಠ ಶುಕ್ಲ ಪಂಚಮಿ. 22 ವರ್ಷ ಕಳೆದು ಹೋದವು. ಪರಮಾತ್ಮ ಮತ್ತು ಗುರುಗಳು ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಇವತ್ತಿನ ದಿನ ಸ್ಥಾಪಿತ ದಿನೋತ್ಸವದ ಕ್ರಮವಾಗಿ 16 ವಿವಿಧ ದ್ರವ್ಯಗಳಿಂದ ಕೂಡಿದ ಕಲಶಗಳು, ಅದರಲ್ಲಿ ಪಂಚಗವ್ಯ ಇದೆ, ಪಂಚಾಮೃತ ಇದೆ, ಹಾಲು ಇದೆ, ಮೊಸರು ಇದೆ, ತುಪ್ಪ ಇದೆ, ಆ ನಂತರ ಇನ್ನು ಅನೇಕ ಔಷಧಿಗಳಿವೆ, ತಕ್ಕೋಲ ಇದೆ, ಕಷಾಯ ಇದೆ, ಕದಲಿ ಪುಷ್ಪಗಳಿವೆ ಆ ಕಲಶದಲ್ಲಿ, ಗೋಧೂಮ ಇದೆ, ಸಹದೇವಿ, ಬಿಳಿ ಸಾಸಿವೆ, ಕಪ್ಪು ಸಾಸಿವೆಗಳಿವೆ,
16 ಪ್ರಮುಖ ದ್ರವ್ಯಗಳಿಂದ ಯುಕ್ತವಾದ, ಆನಂತರ 51 ಕಲಶದಲ್ಲಿ ಅಜಾರಿ 51 ರೂಪಗಳನ್ನು ಪ್ರತಿಯೊಂದು ಕಲಶದ ಪ್ರತಿಯೊಂದು ಕಣಕಣದಲ್ಲಿ ಅಪರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ಚಿಂತನೆ ಮಾಡಿ ಇಷ್ಟೆಲ್ಲ ರೂಪಗಳು ಪುನಃ ಪ್ರತಿಮೆಯಲ್ಲಿ ಸನ್ನಿಹಿತನಾಗಲಿ ಅಂತ ತಿಳ್ಕೊಂಡಂತ ಹೇಳಿ 51 ಕಲಶಗಳಿಂದ ಮಹಾಭಿಷೇಕವನ್ನು ಇವತ್ತಿನ ದಿನ ಪ್ರತಿಮೆಗಳಿಗೂ ಮತ್ತು ವೃಂದಾವನಕ್ಕೂ ನಾವು ಮಾಡ್ತೇವೆ. ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಈ ಸ್ಥಾಪಿತ ದಿನೋತ್ಸವದ ಮಹಾಭಿಷೇಕ ನಡೆಯಲಾಗ್ತದೆ. ಅದಕ್ಕೋಸ್ಕರ ಇವತ್ತಿನ ದಿನ ಸಮೀಪದಲ್ಲಿರ್ತಕ್ಕಂಥವರು ತಪ್ಪದೇ ಭಾಗವಹಿಸಿ, ದೂರದಲ್ಲಿರ್ತಕ್ಕಂಥವರು ಮನಸ್ಸಿನಿಂದ ಭಾಗವಹಿಸಿ. ನಾಳಿನ ದಿವಸ ಬೃಹತಿ ಸಹಸ್ರ ಹೋಮ ಇದೆ, ಅದರ ವಿಚಾರ ನಾಳಿನ ದಿವಸ ನಾನು ಹೇಳ್ತೇನೆ. ನಿನ್ನಿನವರೆಗೂ ನಾವು 7 ಶ್ಲೋಕಗಳ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಈಗ 8ನೇ ಶ್ಲೋಕ ವಿಷ್ಣು ಸ್ತುತಿ. ಹರೇ ರಾಜಾನೋಮಿ ಸ್ವಭಟತನಯಾನ್ ದೋಷ ನಿಲಯಾನ್ ಗುಣೈರ್ಹೀನಾನ್ ಸೌವಾ ಇತಿ ಮತಿಯುತಾಃ ಪಾಂತಿ ಸದಯಾಃ ಮದಾರ್ಯ ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯಾಃ ಜಹುರ್ನಿದ್ರಾಂ ತೇಷಾಂ ರಘುವರ ವಿನೇಯೋ ಅಸ್ಮ್ಯವತು ಮಾಂ. ಭಗವಂತ ಜಗತ್ತಲ್ಲೊಂದು ನೇಮ ಇದೆ. ರಾಜರು ತಮ್ಮ ಮಂತ್ರಿ, ಸೇನಾಪತಿ, ಅಧಿಕಾರಿಗಳ ಮಕ್ಕಳು, ಅಧಿಕಾರಿಗಳನ್ನು ತಮ್ಮ ಯೋಗ್ಯತೆಯಿಂದ ಅಧಿಕಾರ ಪಡೆದಿರ್ತಾರೆ. ಆದರೆ ಅವರ ಮಕ್ಕಳು ಅವರು ಗುಣವಂತರಾಗಿರಲಿ ಇಲ್ಲದೇ ಇರಲಿ, ಅವರಲ್ಲಿ ತಪ್ಪುಗಳಿದ್ದರೂ ಕೂಡ ನಮ್ಮ ಮಂತ್ರಿ, ನಮ್ಮ ಸೇನಾಪತಿ, ನಮ್ಮ ಅಧಿಕಾರಿಗಳ ಮಕ್ಕಳು ಅಂತೇಳಿ ಅವರ ಮೇಲೆ ರಾಜರು ಕೃಪೆ ಮಾಡ್ತಾರೆ, ಅನುಕೂಲ ಮಾಡಿಕೊಡ್ತಾರೆ. ಇನ್ನು ನನ್ನ ಗುರುಗಳು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ನಿನ್ನ ಪರಮ ಭಕ್ತರು. ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯ, ಅವರು ತಮ್ಮ ಬಾಲ್ಯದಿಂದಲೇ ನಿನ್ನಲ್ಲಿ ಮನಸ್ಸನ್ನು ಇಟ್ಟು 24 ತಾಸು ನಿನ್ನನ್ನೇ ಆರಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ವಿಷಪ್ರಯೋಗವಾದಾಗ ರಾತ್ರಿ ಎದ್ದು ಜಾಗರ ಮಾಡಿ ನಿನ್ನನ್ನು ಅನೇಕ ರೀತಿಯಿಂದ ಪೂಜೆ ಮಾಡಿದ್ದಾರೆ. ಇಂಥ ನಿನ್ನ ಭಟರಾದ, ನಿನ್ನ ಪ್ರಿಯ ಸೇವಕರಾದ ಸತ್ಯಬೋಧರ ಮಗ ನಾನು. ಅವರಿಂದ ಆಶ್ರಮ ಪಡೆದವನು. ನನ್ನಲ್ಲಿ ದೋಷಗಳಿವೆ, ನ್ಯೂನತೆ ಇದೆ, ಅದನ್ನು ನೋಡಬೇಡ ಪರಮಾತ್ಮ. ಹೇಗೆ ರಾಜರು ತಮ್ಮ ಮಂತ್ರಿ ಸೇನಾಪತಿಗಳ ಮಕ್ಕಳನ್ನು ಅವರಿಗೆ ಅನುಗ್ರಹ ಮಾಡಿ ಅನುಕೂಲ ಮಾಡಿಕೊಡ್ತಾರೆ, ನನ್ನಲ್ಲಿ ಯೋಗ್ಯತೆ ಇಲ್ಲದೆ ಇದ್ದರೂ ಕೂಡ ಸತ್ಯಬೋಧರ ಶಿಷ್ಯ ಅನ್ನುವ ಯೋಗ್ಯತೆ ನನಗಿದೆ. ನನ್ನನ್ನು ಉದ್ಧಾರ ಮಾಡು, ನನ್ನ ಯೋಗಕ್ಷೇಮವನ್ನು ನೋಡಿಕೋ ಪರಮಾತ್ಮ. ರಾಜರಿಂದ ನೀನು ಕಡಿಮೆ, ರಾಜಾದಿರಾಜ ಕೃಪೆ ಮಾಡಪ್ಪ ಪರಮಾತ್ಮ. ಹೋಗಲಪ್ಪ, ಏನು ಮಾಡ್ತೀವಿ ದಿನ ಎದ್ದು? ಹೇಳ್ತೇನೆ, ಇದ್ದ ಮಾತು ಹೇಳ್ತಾನೆ. ವಯಂ ಪ್ರಾತಸ್ನಾನಂ ರಘುಪನಮನಂ ಸುಪ್ರವಚನಂ ಗುರುಧ್ಯಾನಂ ಪದ್ಮ ರಮಣ ಭಜನಂ ನಾಪಿ ಮನನಂ ಅಕಾರ್ಷ್ಮಾಲಂ ಶ್ರೀಲಂ ದಶವದನ ಕಾಲಂ ಗತತುಲಂ ರಮಾಲೋಲಂ ಯಾಮಸ್ ಶರಣಮಮಲಂ ವೀತಶಮಲಂ. ಪರಮಾತ್ಮ ಗುರುಗಳು ಹಾಕಿಕೊಟ್ಟಿರ್ತಕ್ಕಂಥ ಕ್ರಮದಲ್ಲಿ
ಬೆಳಗ್ಗೆ ಸ್ನಾನ ಮಾಡ್ತೇನೆ. ಆನಂತರ ಆರಾಧ್ಯ ದೇವನಾದ ಮೂಲರಾಮದೇವರಿಗೆ, ಸೀತಾದೇವರಿಗೆ ನಮಸ್ಕಾರ ಮಾಡ್ತೇನೆ. ಆನಂತರ ನಮ್ಮ ಮಠದ ಸಂಪ್ರದಾಯಕ್ಕನುಸಾರವಾಗಿ ಶ್ರೀಮನ್ ನ್ಯಾಯಸುಧಾ ಪಾಠವನ್ನು ಮಾಡ್ತೇನೆ. ಆನಂತರ ನನ್ನ ಗುರುಗಳಾದ ಸತ್ಯಬೋಧದಿಂದ ಪ್ರಾರಂಭ ಮಾಡಿಕೊಂಡು ಶ್ರೀಮದಾಚಾರ್ಯವರಿಗೂ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡ್ತೇನೆ. ಆನಂತರ ಪರಮಾತ್ಮನ ಚಿಂತನೆ ಮಾಡ್ತೇನೆ. ಪ್ರಣವ ಮಂತ್ರ ಜಪ ಮಾಡ್ತೇನೆ. ಮನನ ಮಾಡ್ತೇನೆ ಇಲ್ಲ ಹೇಳಲಿಕ್ಕಾಗೋದಿಲ್ಲ, ಆದರೆ ಚಿಂತನೆ ಸ್ಮರಣೆ ಒಂದು ತಪ್ಪದೇ ಮಾಡ್ತೇನೆ. ಇಷ್ಟು ಯೋಗ್ಯತೆ ಸಾಕಲ್ಲ, ಉದ್ಧಾರ ಮಾಡಿ ಪರಮಾತ್ಮ. ದಶವದನ ಕಾಲಂ, ರಾವಣನಿಗೆ ಕಾಲರೂಪಿಯಾದಂಥ ಮೃತ್ಯುವಾಗಿರ್ತಕ್ಕಂಥ ಶ್ರೀರಾಮಚಂದ್ರ, ಗತತುಲ, ನಿನಗೆ ಸಮಾನರು ಯಾರೂ ಇಲ್ಲ ಪರಮಾತ್ಮ. ನಿನ್ನ ಜೊತೆಗೆ ತುಲನೆ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರೂ ಇಲ್ಲ. ಇಂಥ ಶ್ರೀಲಂ, ಲಕ್ಷ್ಮೀದೇವಿಯ ಮೇಲೆ ವಿಶೇಷ ಕೃಪೆಯುಳ್ಳ ಶ್ರೀಹರಿ ರಮಾಲೋಲಂ, ಲಕ್ಷ್ಮೀದೇವಿಗೆ ಯಾವಾಗಲೂ ಸಂತೋಷಪಡಿಸ್ತಾ ಇರ್ತೀಯ. ಇಂಥ ವೀತ ಶಮಲಂ, ನಿರ್ದೋಷನೂ ಆದ, ಮುಕ್ತರಿಂದ ಉಪಾಸ್ಯನಾದ, ಸೀತಾಪತಿಯಾದ ಶ್ರೀರಾಮಚಂದ್ರ, ನಿನಗೆ ಶರಣು ಬಂದಿದ್ದೇನೆ, ನನ್ನನ್ನು ಉದ್ಧಾರ ಮಾಡು. ನಾವು ಕೂಡ ದೇವರಿಗೆ ಹೇಳ್ಬೋದು, ಪರಮಾತ್ಮ ನೀನು ಭಕ್ತನಾಗಿದ್ದೇನೆ, ಸ್ನಾನ ಮಾಡ್ತೇನೆ, ಸಂಧ್ಯಾವಂದನ ಮಾಡ್ತೇನೆ, ಯಥಾಶಕ್ತಿ ದೇವರ ಪೂಜೆ ಮಾಡ್ತೇನೆ, ಪಾಠ ಪ್ರವಚನ ಮಾಡ್ತೇನೆ, ಯಥಾಶಕ್ತಿ ನಿನ್ನ ಷೋಡಶೋಪಚಾರ ಪೂಜೆ ಮಾಡ್ತೇನೆ, ನಿನ್ನ ಮನನ ಮಾಡ್ತೇನೋ ಇಲ್ಲಿ ಹೇಳಿಕ್ಕೆ ಬರೋದಿಲ್ಲ. ಆದರೂ ನಿರ್ದೋಷನಾಗಿರ್ತಕ್ಕಂಥ ನಿನ್ನ ಹತ್ತಿರ ನಾನು ಬಂದಿದ್ದೇನೆ. ಯಾಕೆ? ನಿರ್ದೋಷನಾದ ನೀನು ನಮ್ಮ ದೋಷಗಳನ್ನು ದೂರ ಮಾಡಲಿಕ್ಕೆ ಸಮರ್ಥನಾಗಿದ್ದೆ. ನಮ್ಮ ದೋಷಗಳನ್ನು, ಪಾಪಗಳನ್ನು ದೂರ ಮಾಡಿ ನಮ್ಮನ್ನು ಉದ್ಧರಿಸ್ತಕ್ಕಂಥ ವ್ಯಕ್ತಿ ನೀನು ಪರಮಾತ್ಮ. ಆದ್ದರಿಂದ ನಿನಗೆ ನಾನು ಶರಣ ಬಂದಿದ್ದೇನೆ, ನನ್ನನ್ನು ಉದ್ಧರಿಸು. ವೀತ ಶಮಲಂ ಅಂತಿಕೊಂಡಂತೇಳಿ ಅಂದಿದ್ದ. ವೀತ ಶಮಲ ಅಂತಿಕೊಂಡಂತಂದ್ರೆ, ಹೇ ವೀತ, ವಾ ತ, ಜ್ಞಾನ ಮತ್ತು ಕಾಂತಿಯಿಂದ ಯುಕ್ತನಾಗಿರ್ತಕ್ಕಂತಹ ಪರಮಾತ್ಮ, ನೀನು ಶಮಲಂ, ಸುಖ ಜ್ಞಾನಪ್ರದನಾಗಿದ್ದೆ. ವೀತ ಅಂತಿಕೊಂಡಂತಂದರೆ ಶತ್ರು ನಿರಾಸ ಮಾಡಿದ ವಿಶಿಷ್ಟವಾದ ಕಾಂತಿ ಉಳ್ಳ, ನನಗೆ ಶಂ ಮಾ, ಸುಖ ಮತ್ತು ಜ್ಞಾನಪ್ರದನಾಗಿದ್ದೆ. ಆದ್ದರಿಂದ ಪರಮಾತ್ಮ ನನಗೆ ಸುಖ ಜ್ಞಾನಪ್ರದನಾದ್ದರಿಂದಾಗಿ ನನ್ನನ್ನು ಉದ್ಧರಿಸು. ಯಾಕೆ ನೀನೇ ಶಾಸ್ತ್ರದಲ್ಲಿ ಹೇಳಿದ್ದೆ ಭಕ್ತರನ್ನು ಉದ್ಧಾರ ಮಾಡ್ತೇನೆ ಅಂತ ತಿಳ್ಕೊಂಡಂತೆ. ಆದ್ದರಿಂದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಸತ್ಯಸಂಧ ತೀರ್ಥರು. ಗುರು ಸ್ವಾಂತಸ್ಥಾನ್ಯ ಗಣಿತ ಗುಣಮಾಣಿಕ್ಯ ನಿಕರ ಛವಿವ್ರಾತೋಪೇತ ಅಮಿತ ಸುಖ ಮಖಾನ್ ನೇಡಿತ ಹರೇ ನಮಸ್ತ್ರೀಮನ್ ವ್ಯಾಸ ಸ್ವಜನ ದುರಿತಾಹಾರ್ಯ ಬಿದುರ ತ್ವದೀಯೇ ವಾಯೋ ಮೇ ಭವತಿ ಭವತಾದ್ಭಕ್ತಿರತುಲ. ಪರಮಾತ್ಮ ಗುರುಸ್ವಾಂತಸ್ಥ, ನಮ್ಮ ಗುರುಗಳ ಅಂತರ್ಗತನಾಗಿರ್ತಕ್ಕಂಥ ವ್ಯಕ್ತಿ. ಹೆಜ್ಜೆ ಹೆಜ್ಜೆಗೂ ಗುರುಗಳನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಸತ್ಯಸಂಧ ತೀರ್ಥರು. ಯಾಕೆ?
ಗುರುಸ್ಮರಣೆ ಸಕಲ ಆಪತ್ತು ಪರಿಹಾರ. ವಿಜಯದಾಸರು ಹೇಳಿದ ಮಾತು 100% ಸತ್ಯ. ಇಂತಹ ಗುರುಗಳ ಅಂತರ್ಗತನಾಗಿರ್ತಕ್ಕಂತಹ ಶ್ರೀಹರಿ, ನೀನು ಹೇಗಿದ್ದೀರಿ? ಅಗಣಿತ ಗುಣಮಾಣಿಕ್ಯ ನಿಖರ. ಅಸಂಖ್ಯವಾಗಿರ್ತಕ್ಕಂಥ ಗುಣಗಳು ಅಂತನ್ನುವ ವಜ್ರಗಳು ನಿನ್ನಲ್ಲಿ ಸಂಪೂರ್ಣ ತುಂಬಿವೆ. ವಜ್ರದ ರೂಪಿಯಾಗಿದ್ದೆ ಪರಮಾತ್ಮ. ಛವಿ ವ್ರಾತೋಪೇತ್ ಅಮಿತ ಸುಖ. ಪರಮಾತ್ಮ ಗುಣಮಾಣಿಕ್ಯ ನಿಖರ ಛವಿ ವ್ರಾತ. ಗುಣಗಳು ಅಂತಕ್ಕಂತಹ ಅನೇಕ ವಜ್ರಗಳು, ರತ್ನಗಳು, ಅವುಗಳ ಸಮೂಹ. ಛವಿ ಅವುಗಳ ಹೊಳೆಯುವ ತಳತಳ ಹೊಳೆಯುವ ಕಾಂತಿ ಸಮೂಹ. ಆ ಕಾಂತಿ ಸಮೂಹದಿಂದ ಯುಕ್ತನಾದ ನೀನು ಬರೀ ತೋರಿಕೆಯಲ್ಲ, ಅಮಿತ ಸುಖನಾಗಿದ್ದೆ, ಪರಿಪೂರ್ಣ ಸುಖ ಸ್ವರೂಪನಾಗಿದ್ದೆ ಪರಮಾತ್ಮ ನೀನು. ಮಖಾನ್ ನೇಡಿತ ಹರೆ. ಯಜ್ಞದ ಆಹುತಿಗಳನ್ನು ಸ್ವೀಕರಿಸುವವರು ದೇವತೆಗಳು. ಆ ದೇವತೆಗಳಿಂದ ಸತತ ಕಾಲದಲ್ಲಿಯೂ ಸ್ತುತ್ಯನಾಗಿರ್ತಕ್ಕಂಥ ವ್ಯಕ್ತಿ ನೀನು. ಮಖಾನ್ ನೇಡಿತ ಹರೆ. ಪರಮಾತ್ಮ ಶ್ರೀಮನ್ ವ್ಯಾಸ, ನಮಗೆ ವ್ಯಾಸರು ವೇದವ್ಯಾಸ ರೂಪಿಯಿಂದ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಆದರೆ ನೀವು ಹೇಗಿದ್ದೀರಿ? ಸ್ವಜನ ದುರಿತಾಹಾರ್ಯ ಬಿದುರ. ನಿನ್ನ ಭಕ್ತರ ಪಾಪಗಳು, ದುಃಖಗಳು ಅಂತಿಕೊಂಡಂತಕ್ಕಂತಹ ಪರ್ವತಗಳಿಗೆ ವಜ್ರದಂತೆ ಇರುವೆ ಪರಮಾತ್ಮ ನೀನು. ಅವುಗಳನ್ನು ನಾಶ ಮಾಡ್ತೀಯ, ತುಂಡು ತುಂಡು ಮಾಡಾಕ್ತೀಯ. ಇಂಥ ಪರಮಾತ್ಮ ತ್ವದೀಯೆ, ನಿನ್ನಲ್ಲಿ ನನ್ನ ಭಕ್ತಿ ಉಂಟಾಗಲಿ. ವಾಯೋಮೆ, ವಾಯುದೇವರಲ್ಲಿ ಭಕ್ತಿ ಉಂಟಾಗಲಿ. ಅದನ್ನು ಅತುಲ ಭಕ್ತಿ, ಏಕಾಂತ ಭಕ್ತಿ, ಅನನ್ಯ ಭಕ್ತಿ ನಿನ್ನಲ್ಲಿ ನನಗೆ ಕೊಡು. ನಿನ್ನಲ್ಲಿ ನನ್ನ ಭಕ್ತಿ ಉಂಟಾಗಲಿ, ಆ ರೀತಿ ಅನುಗ್ರಹಿಸು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ? ಬರೀ ವಿಷ್ಣು ಸರ್ವೋತ್ತಮ ಅಂತ ತಿಳಿದುಕೊಂಡ್ರೆ ಸಾಕಾಗೋದಿಲ್ಲ. ವಿಷ್ಣು ಸರ್ವೋತ್ತಮತ್ವದ ಜೊತೆಯಲ್ಲಿ ವಾಯು ಜೀವೋತ್ತಮತ್ವದ ಜ್ಞಾನವೂ ಕೂಡ ಅತ್ಯಂತ ಅವಶ್ಯಕವಾಗಿದೆ. ಆದ್ದರಿಂದಾಗಿ ಸತ್ಯಸಂಧರು ಹೇಳ್ತಾರೆ, ತ್ವದೀಯೇ ವಾಯೋಮೆ ಭವತಿ ಭವತಾತ್ ಭಕ್ತಿರತುಲ. ನಿನ್ನಲ್ಲಿ ವಾಯುದೇವರಲ್ಲಿ ವಿಷ್ಣು ಸರ್ವೋತ್ತಮ ವಾಯುಜೀವೋತ್ತಮ ಅಂತಕ್ಕಂಥನ್ನುವ ಭಕ್ತಿ, ಅಸಮಾನವಾದ ಭಕ್ತಿ ನನ್ನಲ್ಲಿ ಬರಲಿ. ನಾನು ನಿನ್ನನ್ನು ಸ್ತುತಿ ಮಾಡುವಂತಾಗಲಿ. ಆ ರೀತಿಯಾಗಿ ನನ್ನ ಮೇಲೆ ಅನುಗ್ರಹ ಮಾಡು ಪರಮಾತ್ಮ. ಭಗವಂತ ನಿಮ್ಮತ್ತು ಹೇಗಿದ್ದಿ? ರಮಾ ರಾಮ ಶ್ರೀಮನ್ ಅಮಲ ಕಮಲ ಸೋಮನತಭೋ ನಮಾಮೋ ಹೇಮಾಭ ಅಮಿತ ಮಹಿಮತೆ ಮಾಧವನತೆ ಸಮೋ ಭೂಮಾ ಭೂಮೌ ಶಮದಮ ವಿಮಾನಾದಿ ನಿಯಮ ಶ್ರಮಸ್ತೋಮ ಪ್ರೇಮನ್ ಅವ ಮಲಹಿಮಾನಿ ಮಿಹಿರಭೋ. ಭಗವಂತ ನೀನು ರಮಾರಾಮನಾಗಿದ್ದೆ, ರಮಾಪತಿಯಾಗಿದ್ದೆ, ರಮಾದೇವಿಗೆ ಸಂತೋಷದಾಯಕನಾಗಿದ್ದೆ. ಮತ್ತೇಗಿದ್ದಿ? ಶ್ರೀಮನ್ ಮಹಾಲಕ್ಷ್ಮಿಯಿಂದ ಯಾವಾಗಲೂ ಯುಕ್ತನಾಗಿದ್ದಿ. ಮತ್ತೇಗಿದ್ದಿ? ಅಮಲ ದೋಷರಹಿತನಾಗಿದ್ದೆ, ಅತ್ಯಂತ ಪವಿತ್ರನಾಗಿದ್ದೆ. ಕಮಲ ಸೋಮನತಭೋ ರಮಾಬ್ರಹ್ಮಾದಿ ಸಕಲ ದೇವಾದಿ ದೇವತೆಗಳಿಂದ ಸ್ತುತ್ಯನಾಗಿದ್ದೆ. ನೀನು ಸಾಮಾನ್ಯನಲ್ಲ,
ತಮ್ಮ ಭ್ರುಕುಟಿ ಕಟಾಕ್ಷದಿಂದ ಜಗತ್ತಿನ ಸೃಷ್ಟಿಯಾದಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ ಇತ್ಯಾದಿಗಳನ್ನು ಮಾಡುವ ಆ ರಮಾಬ್ರಹ್ಮಾದಿ ದೇವತೆಗಳು ಯಾವಾಗಲೂ ಯಾವನ ಎದುರಿಗೆ ಕೈ ಜೋಡಿಸಿಕೊಂಡು ಅವನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಇಂಥ ಅದ್ಭುತ ಮಹಿಮ ನೀನು ಪರಮಾತ್ಮ. ಮತ್ತೇಗಿದ್ದಿ? ಹೇಮಾ ಭಾ ಅಮಿತ ಮಹಿಮ. ನಿನ್ನ ಬಣ್ಣ ಬಂಗಾರದಂತೆ ಇದೆ, ಸುವರ್ಣವರ್ಣನಾಗಿದ್ದಿ. ಅಮಿತ ಮಹಿಮನಾಗಿದ್ದಿ. ಇಂಥ ಪರಮಾತ್ಮ ಸಮೋ ಭೂಮಾ ಭೂಮೋ ಶಮದಮ ವಿಮಾನಾದ ನಿಯಮ. ಪರಮಾತ್ಮ ಶಮ ಅಂದರೆ ನಿನ್ನಲ್ಲಿ ಆಸಕ್ತವಾದ ಬುದ್ಧಿ, ದಮ ಅಂತಿಕೊಂಡಂಥ ಇಂದ್ರಿಯ ನಿಗ್ರಹ, ನಿನ್ನ ವಿಷಯಕವಾಗಿರ್ತಕ್ಕಂತಹ ಜ್ಞಾನ ಇತ್ಯಾದಿಗಳು ನಿಯಮದಿಂದ ಮಾಡ್ತಾ ನಿನ್ನ ಸೇವಕರು ನಾವಾಗಿದ್ದೇವೆ. ಇಂಥ ಮಾಧವ ಸಮೋ ಭೂಮಾ ಭೂಮೋ ಶಮದ ವಿಮಾನಾದ ನಿಯಮ ಶ್ರಮಸ್ತೋಮ ಪ್ರೇಮನ್ ಅವ ಮಲ ಹಿಮಾನಿ ಮಿಹಿರಭೋಹೋ. ಪರಮಾತ್ಮ ಅನೇಕ ನಿಯಮಗಳನ್ನು ಪರಿಪಾಲಿಸುತ್ತಾ ನಮಗೆ ಶ್ರಮ ಆಗಿದೆ, ಆದರೆ ನಮಗೆಷ್ಟು ಶ್ರಮ ಆಗ್ತದೆ ಅಷ್ಟು ನೀನು ನನ್ನ ಮೇಲೆ ಅನುಗ್ರಹ ಮಾಡ್ತೇನೆ. ಚಳಿಗಾಲ ಹೋದ್ಮೇಲೆ, ಮಂಜು ಹೋದ್ಮೇಲೆ ಹೇಗೆ ಪ್ರಕಾಶ ಸ್ಪಷ್ಟವಾಗಿ ಕಾಣಬೇಕು, ಅದೇ ರೀತಿಯಾಗಿ ಅಂಥ ಅದ್ಭುತ ಸೂರ್ಯನಂತೆ ಇರುವ ನಿನ್ನ ಸಮಾನ ಜಗತ್ತಿನಲ್ಲಿ ಯಾರೂ ಇಲ್ಲ. ಅದು ಶಾಸ್ತ್ರಗಳನ್ನು ಯಾವಾಗಲೂ ಹೇಳ್ತಾ ಇರ್ತವೆ. ಇಂಥ ಪರಮಾತ್ಮ ನಿನಗೆ ನಮಸ್ಕರಿಸ್ತೇನೆ, ನನ್ನ ಮೇಲೆ ಅನುಗ್ರಹ ಮಾಡು. ಎಷ್ಟು ವಿಶೇಷಣಗಳನ್ನು ಇಟ್ಟಿದ್ದಾರೆ. ಪ್ರತಿಯೊಂದು ವಿಶೇಷಣದ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ರಮಾಪತಿ ಅಂತ ಹೇಳಿದರು, ಅಷ್ಟೈಶ್ವರ್ಯ ಸಂಪನ್ನ ಅಂತ ಹೇಳಿದರು, ದೋಷ ದೂರ ಅಂತ ಹೇಳಿದರು, ರಮಾಬ್ರಹ್ಮಾದಿಗಳಿಂದ ಸ್ತುತಿಸಲ್ಪಟ್ಟವನು ಅಂತ ಹೇಳಿದರು, ಬಂಗಾರದಂತೆ ತಳತಳ ಹೊಳೆಯತಕ್ಕಂಥವನು ಅಂತ ಹೇಳಿದರು, ರಮಾಪತಿ ಅಂತ ತಿಳ್ಕೊಂಡಂತೇಳಿ ವಿಶೇಷಣ ಇಟ್ಟರು. ಆನಂತರ ಶಮದಮ ಇತ್ಯಾದಿಗಳನ್ನು ನಮ್ಮ ಜೀವನದಲ್ಲಿ ತಂದು ಅವುಗಳಿಂದ ಶುದ್ಧಿಯನ್ನು ಪಡೆದು ಪರಮಾತ್ಮ ಅನುಗ್ರಹಕ್ಕಾಗಿ ನಾವು ಹಾತೊರಿತಾ ಇರ್ತೇವೆ. ಅಷ್ಟೆಲ್ಲ ಮಾಡಬೇಕಾಗಿದ್ರೆ ನಮಗೆ ಶ್ರಮ ಆಗ್ತದೆ. ಇಂಥ ಶ್ರಮ ಆದಾಗ ನೀನು ಹೇಗಿದ್ದಿ ಅಂತಿಕೊಂಡಂತಂದ್ರೆ, ಚಂದ್ರನ ಬೆಳದಿಂಗಳು ಶ್ರಮ ಆದಾಗ ಮೈಮೇಲೆ ಬಿದ್ದಾಗ ಆಗುವ ಆನಂದ ಏನಿದೆ, ಆ ಆನಂದ ಪರಮಾತ್ಮ ನಿನ್ನ ಧ್ಯಾನದಲ್ಲಿ ನನಗೆ ಸಿಗ್ತಾ ಇದೆ, ನಿನ್ನ ಸ್ಮರಣೆಯಲ್ಲಿ ನನಗೆ ಸಿಗ್ತಾ ಇದೆ. ಕವಿ ಹೃದಯದಿಂದ ಕೂಡಿದ ಸತ್ಯಸಂಧ ತೀರ್ಥರು ಬಹಳ ಅದ್ಭುತವಾದಂದು ಹೇಳ್ತಾರೆ. ಪರಮಾತ್ಮ ನಿನ್ನಲ್ಲಿ ಆಸಕ್ತಿ, ಇಂದ್ರಿಯ ನಿಗ್ರಹ, ಸ್ಮರಣ, ಮನನ, ಧ್ಯಾನ ಮಾಡ್ತಾ ನಾವು ದಣದಿರ್ತೇವೆ. ಆಗ ನಮ್ಮ ಮೇಲೆ ಚಂದ್ರನ ತಂಪಾದ ಕಿರಣಗಳನ್ನು ಬೀರಿ ನಮ್ಮ ಶ್ರಮವನ್ನು ದೂರ ಮಾಡಿ ಉದ್ಧರಿಸ್ತಕ್ಕಂಥವನು ನೀನು ಪರಮಾತ್ಮ ಅಂತ ಹೇಳಿ ಪರಮಾತ್ಮನಿಗೆ ಚಂದ್ರನಿಗೆ ಹೋಲಿಸಿದ್ದಾರೆ ಪರಮಾತ್ಮನನ್ನು. ಆದರೆ ಈಗಿನ ಅನುಭವ ಮುಂಬೈ, ಬೆಂಗಳೂರಂಥ ನಗರದಲ್ಲಿರ್ತಕ್ಕಂಥ ನಮ್ಮ ಯಾರಿಗೂ ಆಗೋದಿಲ್ಲ.
ಯಾಕೆ ಎತ್ತರ ಎತ್ತರ ಬಿಲ್ಡಿಂಗ್ಗಳು ಬೆಳೆದಂಗಳೇ ಕಾಣಿಸೋದಿಲ್ಲ. ನಾವು ಚಿಕ್ಕವರಿರುವಾಗ ನಮ್ಮ ಊರಿನಲ್ಲಿ ನಾವಿರುವಾಗ ನಮ್ಮ ಮನೆ ಎದುರಿಗೆ ಒಂದು ಕಟ್ಟೆ, ಅದರ ಎದುರಿಗೆ ಸಾಕಷ್ಟು ಸ್ಥಳ. ಬೆಳೆದಿಂಗಳು ಬಿದ್ದಾಕ್ಷಣಕ್ಕೇನೆ ನಾವೆಲ್ಲ ಸಮಾನ ವಯಸ್ಕ ಹುಡುಗರು ನೆರಳು ಬಿಸಿಲು ಆಟವನ್ನು ಆಡ್ತಾ ಇದ್ದೀವಿ. ಕೆಲವರು ನೆರಳಿನ ಪಾರ್ಟಿಯವರು, ಕೆಲವರು ಬಿಸಿಲಿನ ಪಾರ್ಟಿಯವರು. ಚಂದ್ರನ ಪ್ರಕಾಶದಲ್ಲಿ ಕೆಲವರು ಅವರನ್ನು ಹಿಡಿಲಿಕ್ಕೆ ಇವ್ರು ಬರ್ತಾರೆ, ಇವರು ಬಂದಕ್ಕೆ ತಮ್ಮ ನೆರಳಿಗೆ ಹೋಗಿಬಿಟ್ರೆ ಗೆದ್ರು ಅವರು. ಇವ್ರು ಪ್ರಕಾಶಕ್ಕೆ ಬಂದು ಇವರನ್ನು ಹಿಡಿಲಿಕ್ಕಿಲ್ಲ, ಅವರು ಇಲ್ಲಿ ಇವರನ್ನು ಹಿಡಿಲಿಕ್ಕೆ ಬಂದರೆ ಅವರನ್ನು ಹಿಡಿಬೇಕು. ಇದಕ್ಕೆ ಲುಕಾಚಿಪ್ಪಿ ಆಟ ಅಂತಕೊಂಡು ಕರೀತಾರೆ. ಆಗ ನಮಗೆ ದಣಿವಾಗ್ತಿತ್ತು. ಆಟ ಆಡಿ ದಣಿದಾಗ ಹಾಲು ಚೆಲ್ಲಿದಂತೆ ಬೆಳೆದಿಂಗಳು, ಆ ಬೆಳೆದಿಂಗಳಲ್ಲಿ ನಮ್ಮ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ನಮ್ಮ ಅಜ್ಜಿ ಬಂದು ಅಜ್ಜಿಯ ತೊಡೆ ಮೇಲೆ ತಲೆ ಇಟ್ಕೊಂಡು ಆ ಚಂದ್ರನ ನೋಡ್ತಾ ಮಲ್ಕೊಂಡ್ರೆ ಎಲ್ಲ ಶ್ರಮ ಹೊರಟೋಗ್ತದೆ. ಇವತ್ತಿಗೂ ಈ ದೃಶ್ಯ ನೆನಪಿದೆ ನನಗೆ. ಅದೇ ರೀತಿಯಾಗಿ ಪರಮಾತ್ಮ ನೀನು ಚಂದ್ರನಂತೆ ಇದ್ದಿದೆ. ಧ್ಯಾನ ಪೂಜೆ ಇತ್ಯಾದಿ ಮಾಡಿ ಶ್ರಮಪಟ್ಟಾಗ ನಿನ್ನ ಕರುಣಾದೃಷ್ಟಿಯನ್ನು ಬೆಳೆದಿಂಗಳನ್ನು ನಮ್ಮ ಮೇಲೆ ಬಿಟ್ಟು ನಮ್ಮ ಶ್ರಮ ದೂರ ಮಾಡ್ತೀವಿ ಪರಮಾತ್ಮ. ಈ ಉಪಮೆಯಲ್ಲಿ, ಈ ದೃಷ್ಟಾಂತದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಹೌದು, ನಾವೆಲ್ಲ ಸಂಸಾರದಲ್ಲಿ ಬಹಳ ಬಳಲಿ ಹೋಗಿದ್ದೇವೆ, ದಣಿದು ಹೋಗಿದ್ದೇವೆ. ನಮಗೆ ಈ ಪರಮಾತ್ಮನ ಅನುಗ್ರಹ ಅಂತಿಕೊಂಡಂಥ ನಾವು ಬೆಳೆದಿಂಗಳು ಬೇಕಾಗಿದೆ. ಆ ಬೆಳೆದಿಂಗಳು ನಮ್ಮ ಮೇಲೆ ಬಿಟ್ಟರೆ ನಮ್ಮ ಶ್ರಮ ಎಲ್ಲ ಹೊರಟೋಗಿ ನಿಜವಾದ ಸುಖವನ್ನು ಅನುಭವಿಸ್ತೇವೆ ಅಂತ ಒಂದು ಅದ್ಭುತವಾದ ಕಲ್ಪನೆಯನ್ನು ಇಲ್ಲಿ ಸತ್ಯಸಂಧರು ಕೊಡ್ತಾ ಇದ್ದಾರೆ. ಪರಮಾತ್ಮ ವಿರಾಗಾಸಕ್ತಿಸ್ತೆ ವಯಮಜ ಪುರಾಗಾರ ರಮಣಿ ಧರಾಗಾನಾಸಕ್ತ ನ ಚ ಪದ ಪರಾಗಾದರಯುತ ಪುರಾಗಾರಾತ್ಯಾದಿ ಪ್ರಣುತ ವಿತರಾಗಾಧ ಮಹಿಮನ್ ಸುರಾಗಾವಾಭೂತಿ ಸುಮತಿ ಮುಖರಾಗಾದಿಜ ಸಖ. ಗಾದಿಜ ಸಖ, ಗಾದಿಜ ಅಂದರೆ ವಿಶ್ವಾಮಿತ್ರರು. ವಿಶ್ವಾಮಿತ್ರನಿಗೆ ಸಖನಾಗಿರ್ತಕ್ಕಂಥ ವಿಶ್ವಾಮಿತ್ರರಿಗೆ ಶಿಷ್ಯನಾದ ನೆವ, ಆದರೆ ಅವರಿಗೆ ಸುಖವನ್ನೇ ಕೊಡುವ ಮಿತ್ರ ಪರಮಾತ್ಮ. ಆನಂತರ ತ್ರಿಪುರಾರಿಯಾಗಿರ್ತಕ್ಕಂಥ ರುದ್ರದೇವರು ಪುರಾಗಾರಾತ್ಯಾದಿ ಪ್ರಣುತ ವಿತರಾಗಾದ ಮಹಿಮನ್. ಆನಂತರ ಪರ್ವತ ರೆಕ್ಕೆಗಳನ್ನು ಬೀಳಿಸುವ ಇಂದ್ರ. ಇವರೆಲ್ಲರಿಂದಲೂ ಕೂಡ ಪರಮಾತ್ಮ ನೀನು ಸ್ತುತ್ಯನಾಗಿದ್ದೆ. ಇವರೆಲ್ಲರೂ ಮಹಾಮಹಿಮರು. ಇಂಥ ಮಹಾಮಯರಿಂದ ಸ್ತುತ್ಯನಾಗಿರ್ತಕ್ಕಂಥ ಪರಮಾತ್ಮ ನೀನು ಜನ್ಮರಹಿತನಾಗಿದ್ದೆ. ಅಜ, ಜನ್ಮರಹಿತನಾಗಿದ್ದೆ. ಇಂಥ ನಿನ್ನನ್ನು ಪಡೆದರೆ ಮೋಕ್ಷ ನಿಶ್ಚಿತ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ನಮಗೆ ಅದರ ಕಡೆ ಲಕ್ಷ್ಯವೇ ಇಲ್ಲ. ಪರಮಾತ್ಮ ಈ ಶರೀರದ ಮೇಲಿನ ಮೋಹ, ಆ ಸೋಪು ಈ ಸೋಪು, ಆ ಶಾಂಪು ಈ ಶಾಂಪು, ಆ ಸ್ಪ್ರೇ ಈ ಸ್ಪ್ರೇ, ಇದೆಲ್ಲ ಮಾಡುವಾಗ ನಿನ್ನೆನಪಲ್ಲಿ ಬರ್ತದೋ? ಪರಮಾತ್ಮ ಬರೋದಿಲ್ಲ.
ಆ ನಂತರ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಭೂಮಿ, ನನ್ನ ಮಕ್ಕಳು, ಈ ರೀತಿಯಾಗಿ ಆಸಕ್ತನಾಗಿ, ಅದರಲ್ಲೇ ಆಸಕ್ತನಾಗಿ ನನ್ನ ಜೀವನ ಕಳೆದು ಹೋಗಿದೆ. ನಿನ್ನನ್ನು ನೆನೆಸಿಲ್ಲ. ಬಂದ್ಯಾಕಪ್ಪ, ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿ ಉದ್ಧಾರ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀಯಾ ಅಂತ ನೀನು ಅನ್ಬೋದು. ಆದರೆ ಪರಮಾತ್ಮ ಇಷ್ಟೆಲ್ಲ ಇದ್ದರೂ ಕೂಡ ಮಹಾವಿರಕ್ತರಾಗಿರ್ತಕ್ಕಂಥ ಸತ್ಯಬೋಧರಲ್ಲಿ ನನ್ನ ಭಕ್ತಿ ಇದೆ. ನನಗೆ ಗೊತ್ತಿದೆ ಪರಮಾತ್ಮ, ನೀನು ಗುರುಗಳ ಮೇಲೆ ಭಕ್ತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಜ್ಞಾನಾದಿ ಐಶ್ವರ್ಯಗಳನ್ನು ಕೊಟ್ಟು ಉದ್ಧಾರ ಮಾಡ್ತೀನಿ ಅಂತ ಅನ್ನೋದು ಗೊತ್ತಿದೆ. ಆದ್ದರಿಂದಾಗಿ ನಾನು ಸತ್ಯಸಂಧ ಅಂತ ನಿನ್ನ ಶರಣಕ್ಕೆ ಬಂದಿಲ್ಲ, ಸತ್ಯಬೋಧರ ಶಿಷ್ಯ ಅಂತ ತಿಳ್ಕೊಂಡಂತ ನಿನ್ನ ಹತ್ರ ಬಂದಿದ್ದೇನೆ. ನಮ್ಮ ಗುರುಗಳ ಕಡೆ ನೋಡಿ ನನ್ನ ಉದ್ಧಾರ ಮಾಡ್ತೀನಿ ಅಂತ ವಿಶ್ವಾಸ ನನಗಿದೆ. ಈ ಶ್ಲೋಕದಲ್ಲಿರ್ತಕ್ಕಂಥ ಭಾವದ ಕಡೆಗೆ ಲಕ್ಷ್ಯ ಕೊಡಬೇಕು. ಈ ಶ್ಲೋಕದ ಭಾವ ನಮಗೆ ಈ ರೀತಿಯಾಗಿ ಹೇಳ್ತದೆ. ಪರಮಾತ್ಮ ರಮಾಬ್ರಹ್ಮಾದಿ ಸ್ತುತನಾಗಿರ್ತಕ್ಕಂಥ ಶ್ರೀಹರಿ, ಸರ್ವೋತ್ತಮ ಶ್ರೀಹರಿ ಶ್ರೀರಾಮಚಂದ್ರ, ಉದ್ಧಾರ ಮಾಡಲಿಕ್ಕೆ ನೀನು ತಯಾರಿದ್ದೀರಿ. ಆದರೆ ನಾವು ಪುರಾಗಾರಾತ್ಯಾದಿ ದೇಹ, ಮನೆ, ಬಂಧು ಬಾಂಧವ, ಹೆಣ್ಣು ಮಣ್ಣು ಇದರಲ್ಲಿ ಆಸಕ್ತರಾಗಿ, ಹೆಣ್ಣು ಹೊನ್ನು ಮಣ್ಣು ಇವುಗಳಲ್ಲಿ ಆಸಕ್ತರಾಗಿ ಅದನ್ನೇ ಸುಖ ಅಂತೇಳಿ ತಿಳಿದುಕೊಂಡು ಪರಮಾತ್ಮ ನಿನ್ನನ್ನು ಮರೆತು ಬಿಟ್ಟಿದ್ದೇವೆ. ಮರೆತಿಯಲ್ಲ ಹೋಗಾಗದ್ರೆ? ಇಲ್ಲ, ಪರಮಾತ್ಮ ಉದ್ಧಾರ ಮಾಡ್ತೇನೆ ಅಂತ ಗೊತ್ತದೆ. ನಿನಗೆ ಗೊತ್ತೋ? ನಮ್ಮ ಗುರುಗಳ ಮೇಲೆ ನಿನಗೆ ಅನುಗ್ರಹ ಇದೆ, ನಿನ್ನ ಪರಮಾನುಗ್ರಹ ಇದೆ, ಅವರ ಮೇಲೆ ನನಗೆ ಪ್ರೀತಿ ಇದೆ. ಆಗ ನಾನು ನೋಡ್ತೀವಿ ಪರಮಾತ್ಮ, ನೀನು ಓಹ್ ಸತ್ಯಬೋಧರ ಶಿಷ್ಯ, ಆಯ್ತು ಪಾಸ್. ಇಂಥ ಗುರುಗಳ ಶಿಷ್ಯ ಅಂತಿಕೊಂಡು ಅನಿಸ್ಕೊಳ್ಳೋದು ಕೂಡ ಒಂದು ಭಾಗ್ಯ. ಆದ್ದರಿಂದಾಗಿ ವಿರಾಗಾಸಕ್ತಿಸ್ತೆ ವಯಮಜ ಪುರಾಗಾರ ರಮಣಿ ಧರಾಗಾನಾಸಕ್ತಾನ ಚ ಪದ ಪರಾಗಾದರಯುತಾ. ನಿನ್ನ ಪಾದಧೂಳಿಯನ್ನು ಸರಿಸಲಿಲ್ಲ. ಪುರಾಗಾರಾತ್ಯಾದಿ ಪ್ರಣುತ ವಿತರಾಗಾದ ಮಹಿಮನ್ ಸುರಾಗಾವಾ ಭೂಮಿ ಸುಮತಿ ಮುಖರಾಗಾದಿ ಜಸಕ. ನನಗೆ ಸತ್ಯಬೋಧರಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ಭಕ್ತಿ ಇದೆ. ಅದೇ ಇವತ್ತು ನಿನ್ನ ಅನುಗ್ರಹಕ್ಕೆ ಕಾರಣವಾಗ್ತದೆ ಅಂತ ತಿಳ್ಕೊಂಡಂತೇಳಿ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ, ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಸತ್ಯಬೋಧರ ಶಿಷ್ಯ ಅನ್ನುವ ಒಂದು ಚಿಹ್ನೆ ನನ್ನ ಹತ್ರ ಇದೆ. ನೀನು ಉದ್ಧರಿಸ್ತೀನಿ ನನಗೆ ಗೊತ್ತಿದೆ. ಅಂದರೆ ಗುರುಭಕ್ತಿಯಿಂದ ಪರಮಾತ್ಮನ ಪರಮಾನುಗ್ರಹ ಆಗ್ತದೆ ಅಂತಿಕೊಂಡಂತ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೂ ತಿಳಿಸಿಕೊಡ್ತಾ ಇದ್ದಾರೆ ಸತ್ಯಸಂಧ ತೀರ್ಥರು. ವಿರಾಗಾಸಕ್ತಿಸ್ತೆ ವಯಮುಜ ಪುರಾಗಾರ ರಮಣಿ ಧರಾಗಾನಾಸಕ್ತ ನ ಚ ಪದ ಪರಾಗಾದರಯುತಾ. ಪುರಾಗಾರಾತ್ಯಾದಿ ಪ್ರಣುತ ವಿತರಾಗಾಧ ಮಹಿಮನ್ ಸುರಾಗಾವಾಭೂತಿ ಸುಮತಿ ಮುಖರಾ ಗಾದಿ ಜಸಖ. ಆಗಲೇ ಹೇಳಿದ ಈ ಶ್ಲೋಕ, ಇದರಲ್ಲಿ ನಾವು ಸಂಸಾರದಲ್ಲಿ ಆಸಕ್ತರಾಗಿದ್ದೇವೆ. ನಿನ್ನ ಪಾದಕಮಲದ ಧೂಳಿಯಲ್ಲಿ ನಾವು ಆಸಕ್ತರಾಗಿಲ್ಲ. ಆದರೂ ಕೂಡ ಪರಮಾತ್ಮ ನೀನು ಕರುಣಾ ಸಮುದ್ರ.
ನೀನು ನೋಡ್ತಿ ಈ ಸತ್ಯಸಂಧನಲ್ಲಿ ಯಾವ ಗುಣ ಇಲ್ಲ ಅಂತ. ಆದರೆ ನಾನು ಪಾಸ್ ಮಾಡಬೇಕಾಗಿದೆ ನಿನಗೆ. ಯಾಕೆ? ನಾನು ನಿನ್ನ ಭಕ್ತರಾದ ಸತ್ಯಬೋಧರ ಶಿಷ್ಯ. ಸತ್ಯಬೋಧರ ಶಿಷ್ಯ ಆದ್ದರಿಂದ ಪಾಸ್ ಮಾಡಬೇಕಾಗಿದೆ. ಆದರೆ ಪೇಪರ್ ನೋಡಿದರೆ ಉತ್ತರ ಸರಿ ಇಲ್ಲ. ಕೆಲವು ಸರ್ತಿಕ ನಾವು ಅಧ್ಯಾಪಕರಾದಾಗ ಏನು ಮಾಡ್ತಿದ್ವಿ, ಒಳ್ಳೆ ವಿದ್ಯಾರ್ಥಿಗಳು, ಪರಿಶ್ರಮ ವಿದ್ಯಾರ್ಥಿ, ಒಳ್ಳೆಯ ಸದ್ಗುಣ, ಸ್ವಲ್ಪ ಬುದ್ಧಿಮಂದ ಅಂಥ ಹುಡುಗರ ಪೇಪರ್ ನಮ್ಮ ಕೈಯಲ್ಲಿ ಬಂದಾಗ ನಾವೇನು ಮಾಡ್ತಿದ್ದೆ, ನಮ್ಮ ಅನುಭವ ನನಗೆ ಗೊತ್ತಿದೆ. ನಾವೇನು ಮಾಡ್ತಿದ್ವಿ ಗೊತ್ತೇನು? ಪ್ರತಿಯೊಂದು ಹುಡುಕಿ ಎಲ್ಲಾದರೂ ಮಾರ್ಕ್ಸ್ ಹಾಕ್ಲಿಕ್ಕೆ ಬರ್ತದೇನು ಅಂತ. ಅರ್ಧ ಉತ್ತರ ಬರ್ದಾನೆ, ಅಲ್ಲೊಂದು 2 ಮಾರ್ಕ್ಸು, ಇಲ್ಲಿ ಪಾಯಿಂಟ್ಸ್ ಬಂದದ, ಅಲ್ಲೊಂದು 2 ಮಾರ್ಕ್ಸು. ಯಾಕೆ? ಆ ವಿದ್ಯಾರ್ಥಿ ವಿನೀತ ವಿದ್ಯಾರ್ಥಿ, ಬಡವ ವಿದ್ಯಾರ್ಥಿ, ತನ್ನ ಯೋಗ್ಯತಾ ಮೀರಿ ಶ್ರಮ ಪಡುವ ವಿದ್ಯಾರ್ಥಿ, ಆಲಸಿ ಅಲ್ಲ. ಆದರೆ ಏನು ಬುದ್ಧಿಯ ದೇಣಿಗೆ ಇಲ್ಲ. ಆದರೆ ಇವನಿಗೆ ಅವಕಾಶ ಕೊಟ್ಟರೆ ಮುಂದುವರಿತಾನೆ. ಅಂಥ ವೇಳೆಯಲ್ಲಿ ನಾವೇನು ಮಾಡ್ತಿದ್ದೀವಿ? ಯಾಕಂದ್ರೆ ನಾನು ಅಧ್ಯಾಪಕನಾಗಿ ಆನಂತರ ಪ್ರೊಫೆಸರ್ ಆಗಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದವನು. ಇಂಥ ವಿದ್ಯಾರ್ಥಿಗಳ ಪೇಪರ್ ಬಂದಾಗ ನಾವು ಟೀಚರ್ಸ್ಗಳು ಹೇಳ್ತಾ ಇದ್ದೆ, ಸ್ವಲ್ಪ ನೋಡಿ ಎಲ್ಲಾದರೂ ಒಂದು 2 ಮಾರ್ಕ್ಸ್ ಹಾಕ್ಲಿಕ್ಕೆ ಬರ್ತೇನು, ಪಾಸ್ ಮಾಡಿಬಿಡಿ ಅಂತ. ಅದು ಈಗ ನನ್ನ ನೆನಪಿಗೆ ಬರ್ತಾ ಇದೆ. ಪರಮಾತ್ಮ, ನೀನು ನನ್ನನ್ನು ಪೇಪರ್ ನೋಡ್ತಾ ಇದ್ದೀವಿ, ಈ ಮನುಷ್ಯ ಇವನು ಭಕ್ತಿ ಮಾಡಿಲ್ಲ, ದೇವ್ರ ಪೂಜೆ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಮುಗಿದೊಂದು ಮಾಡಿಲ್ಲ, ಬರೀ ಹೆಂಡತಿ ಮಕ್ಕಳು ಬಂಧು ಬಾಂಧವರು, ಆ ಭೋಗ ಈ ಭೋಗ ಈ ಸುಖ, ಇದರಲ್ಲಿ ಆಸಕ್ತನಾಗಿ ನನ್ನ ಪಾದಧೂಳಿಯನ್ನು ಒಂದು ಸಲವೂ ಧರಿಸಿಲ್ಲ ಇವನು, ಯಾಕೆ ಪಾಸ್ ಮಾಡಲಿ? ಆದರೆ ನಮ್ಮ ಸತ್ಯಬೋಧರಿಗೆ ಇವನನ್ನು ಪಾಸ್ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಅಸಮಾಧಾನ ಆಗ್ತದೆ. ಅವ್ರಿಗೆ ಅಸಮಾಧಾನ ಮಾಡೋಂಗಿಲ್ಲ, ಪರಮ ಭಕ್ತರು ನನಗೆ. ಆಗ ಪರಮಾತ್ಮ ನೀ ಏನು ಮಾಡ್ತಿ? ಹಾಂ, ಪಾಸಿಂಗ್ ಮಾರ್ಕ್ಸ್ ಸಿಕ್ತು ನಿನಗೆ. ಯಾಕೆ? ನಿನ್ನಲ್ಲಿ ಎಲ್ಲ ದೋಷಗಳಿದ್ದರೂ ಕೂಡ ಸತ್ಯಬೋಧರ ಮೇಲೆ ಗುರುಪ್ರೀತಿ ಅಂತ ಏನು ಮಾಡಿದ್ದೀಯಲ್ಲ, ಗುರುಗಳ ಮೇಲೆ ನೀನು ಪ್ರೀತಿ ಮಾಡಿಯಲ್ಲ, ಆಯ್ತು, ಅದನ್ನು ಹುಡುಕಿ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿ. ನನಗೆ ಗೊತ್ತಿದೆ ಪರಮಾತ್ಮ, ನೀನು ಅಗಾಧ ಮಹಿಮನಾಗಿರ್ತಕ್ಕಂಥ ನೀನು ನನ್ನ ಗುರುಗಳ ಮೇಲಿರುವ ನನ್ನ ಭಕ್ತಿಯನ್ನು ಕಂಡು ನೀನು ನನ್ನನ್ನು ಉದ್ಧಾರ ಮಾಡ್ತೀವಿ, ಅಷ್ಟು ವಿಶ್ವಾಸ ನನಗಿದೆ. ಮುಂದೆ ಪರಮಾತ್ಮನ ಜೊತೆಗೆ ಮತ್ತೆ ವ್ಯವಹಾರ ಮಾಡ್ತಾ ಇದ್ದಾರೆ. ಗನೋಪಮತನೋ ಮಮ ತ್ವಯಿ ಮನೋ ನ ಸಕ್ತಂ ಜನೋ ವಿನಿಂದತಿ ಧನೋನ್ಮದೋ ಯದಿ ತನೋಷಿ ನೋತ್ವಂ ದಯಾಂ ಸ್ವನೋಗತ ಮನೋಹರಾಗಮ ವನೋದ್ಭವಾವಂ ಪದಂ ವಿನೋತ್ತಮಗತಿಶ್ಚಕ ಜಗದನೋದ್ಧರೈನೋ ಗಣಾತ. ಭಗವಂತ, ನೀನು ಮೇಘಶ್ಯಾಮ, ಘನೋಪಮತನು, ಮೇಘಶ್ಯಾಮ ವರ್ಣದಲ್ಲಿರ್ತಕ್ಕಂಥವನು. ನೀನು ನನ್ನ ಮೇಲೆ ದಯ ಮಾಡಲಿಕ್ಕೆ ಬೇಕು. ಇದರಲ್ಲಿ ನಿನ್ನ ಮಾನ ಮರ್ಯಾದೆ ಅವಲಂಬಿಸಿದ ಪರಮಾತ್ಮ. ಯಾಕ? ಮನಸ್ಸಿನಿಂದ ನಾ ನಿನ್ನ ಭಕ್ತಿ ಮಾಡದೇ ಇದ್ದರೂ ಜಗತ್ತಿನೊಳಗೆ ಸ್ವಾಮಿಗಳು ಅಂತ ಅನ್ಸ್ಕೊಂಡಿನಿ, ಉತ್ತರಾದ ಮಠದಲ್ಲಿ ಪೀಠದ ಮೇಲೆ ಕೂತ್ಕೊಂಡಿನಿ, ಸತ್ಯಸಂಧರು ಅಂತಿಕೊಂಡು ಅಂತ ಹೆಸರಿನಿಂದ ದೇವರ ಭಕ್ತ ಅಂತಿಕೊಂಡಂತ ವೇಷ ಹಾಕ್ಕೊಂಡಿನಿ. ನಿನ್ನಲ್ಲಿ ನನ್ನ ಮನಸ್ಸು ಆಸಕ್ತ ಇಲ್ಲ. ಆದರೆ ಒಂದು ವೇಳೆ ನೀನು ನನ್ನನ್ನು ಉದ್ಧಾರ ಮಾಡದೇ ಇದ್ದರೆ ಜನರು ನಾಸ್ತಿಕರಾಗ್ತಾರೆ. ಪರಮಾತ್ಮ, ಓ ದೇವರ ಭಕ್ತರು ಅಂತಿಕೊಂಡಂಥೇಳಿ ಅನಿಸ್ಕೊಂಡಿರ್ತಕ್ಕಂಥ ಸತ್ಯಸಂಧರ ಮೇಲೆ ಪರಮಾತ್ಮ ಅನುಗ್ರಹ ಮಾಡಿಲ್ಲ. ಆದ್ದರಿಂದ ಪರಮಾತ್ಮ ತನ್ನ ಭಕ್ತರ ಮೇಲೂ ಅನುಗ್ರಹ ಮಾಡೋದಿಲ್ಲ. ಹಾಗಾದ್ರೆ ನಾವ್ಯಾಕೆ ಭಕ್ತಿ ಮಾಡಬೇಕು ಅಂತೇಳಿ ನಿನ್ನಿಂದ ದೂರ ಆಗ್ತಾರೆ.
ನಿನ್ನ ಕಡೆ ಬರುವ ಜನರು ದೂರ ಆಗಬಾರ್ದು ಅಂತಿಕೊಂಡು ನಿನ್ನ ಕಾಳಜಿ ಇದ್ರೆ ಪರಮಾತ್ಮ ನನ್ನ ಉದ್ಧಾರ ಮಾಡು. ನನಗೆ ಗೊತ್ತದ ನಾ ಭಕ್ತ ಅಲ್ಲ ಅಂತ ನನಗೆ ಗೊತ್ತದ, ನಿನಗೂ ಗೊತ್ತದ. ಆದರೆ ನಿನ್ನ ಕೀರ್ತಿ ಉಳಿಸಿಕೊಂಬುದಕ್ಕೋಸ್ಕರ ನನ್ನನ್ನು ಉದ್ಧರಿಸಿ. ಹೇಗೆ ಅಂತಕೊಂಡಂತಂದರೆ, ತಂದೆ ಪ್ರಿನ್ಸಿಪಾಲ್ ಆಗಿರ್ತಾನೆ, ಅವನ ಮಗನ ಕರೆದು ಹೇಳ್ತಾನೆ, ಏನು ಬರೆದಿಲ್ಲಲ್ಲ, ಹೆಂಗೆ ನೀನು ಪಾಸ್ ಮಾಡಬೇಕು? ಅವನ ಮಗ ಹೇಳ್ತಾನೆ, ಅಪ್ಪ ಏನಾದರೂ ಪಾಸ್ ಮಾಡು, ನಾಳೆ ಪ್ರಿನ್ಸಿಪಾಲ್ ಮಗ ಫೇಲ್ ಆದ ಅಂತೇಳಿ ನಿನಗೆ ಬೈತಾರೆ. ನೀ ಬೈಸ್ಕೋಬಾರ್ದು ಅಂತಿದ್ರೆ ನನ್ನ ಪಾಸ್ ಮಾಡು. ಇದರರ್ಥ ಸತ್ಯಸಂಧರು ಭಕ್ತರಲ್ಲ ಅಂತ ಅರ್ಥ ಅಲ್ಲ, ನಮ್ಮನ್ನು ಇಟ್ಕೊಂಡು ಹೇಳ್ತಾ ಇದ್ದಾನೆ. ನಾವು ಪರಮಾತ್ಮ ನಿನ್ನ ಭಕ್ತರು ಅಂತ ಅನ್ನೋದನ್ನು ಮುದ್ರಿ ಗೋಪಿಚಂದನ್ ಹಚ್ಕೊಂಡಿವಿ, ತುಳಸಿ ಮಣಿ ಹಾಕ್ಕೊಂಡಿವಿ, ಪಾಠ ಪ್ರವಚನ ಅಂತಂತೀವಿ. ಒಳಗೆ ಭಕ್ತಿ ಇದೆಯಲ್ಲೋ ಗೊತ್ತಿಲ್ಲ. ಆದರೆ ನೀ ನಮ್ಮನ್ನು ಉದ್ಧಾರ ಮಾಡದೇ ಇದ್ದರೆ ನಾಳೆ ಯಾರೂ ನಿನ್ನ ಮೇಲೆ ವಿಶ್ವಾಸ ಇಡಂಗಿಲ್ಲ. ನಿನ್ನ ಮಹಿಮಾ ಹೇಳ್ತಕ್ಕಂಥ ನಮ್ಮ ಮೇಲೆ ವಿಶ್ವಾಸ ಹೋಯಿತು ಅಂತಂದರೆ ನಿನ್ನ ಮೇಲಿನ ವಿಶ್ವಾಸನೂ ಹೋಗ್ತದೆ. ನಿನ್ನ ಮೇಲಿನ ವಿಶ್ವಾಸ ಜಗತ್ತಿನಲ್ಲಿ ಇರಬೇಕು ಅಂತ ಇಚ್ಛೆ ಇದ್ದರೆ ಪರಮಾತ್ಮ ನನ್ನ ಉದ್ಧಾರ ಮಾಡು. ವಿನಂದತಿ ಧನೋನ್ಮದು ಯದಿ ತನೋಷಿನೋತ್ವಂ ದಯಾಂ. ನೀನು ದಯ ಮಾಡದೇ ಇದ್ದರೆ ಹಣದಿಂದ ಸೊಕ್ಕಿಗೆ ಬಂದಿರತಕ್ಕಂಥ ಜನರು ದೇವ್ರ ಭಕ್ತನ ಉದ್ಧಾರ ದೇವ್ರು ಮಾಡಿಲ್ಲ, ಯಾಕೆ ದೇವ್ರು ಅಂತೀರಿ, ಬೇಡ ಅಂತೇಳಿ ನೀನು ಬಿಟ್ಟು ಭಾಳ ದೂರ ಹೋಗ್ತಾರೆ ಪರಮಾತ್ಮ. ಸ್ವನೋಗತ ಮನೋಹರಾಗಮ ವನೋದ್ಭವಾವಂ ಪದಂ ವಿನೋತ್ತಮ ಗತಿಶ್ಚಕ ಜಗದನೋದ್ಧರಣೆ ಗುಣಾತ್. ಆದರೆ ಪರಮಾತ್ಮ ಬರೇ ಪಾಸ್ ಮಾಡಬೇಡ, ನನಗೆ ಚಲೋ ಪೇಪರ್ ಬರೆಯೋ ಹಂಗೆ ಮಾಡಿ ನನ್ನ ಕಡೆಯಿಂದ ಉತ್ತರ ಬರೆಸಿ ಆಮೇಲೆ ಪಾಸ್ ಮಾಡು. ಯಾಕೆ ನಾಳೆ ನನ್ನ ಪೇಪರ್ ಬೇರೆ ಕೈಯಾಗಿ ಹೋಯ್ತು ಅಂತಕೊಂಡಂತಂದ್ರೆ ಅವಾಗೂ ಬೈತಾರೆ ನಿನಗೆ. ಅವನೇನು ಭಕ್ತೆಲ್ಲ ಹಾಗೆಲ್ಲ ಬಿಟ್ಟಿದ್ದಿಲ್ಲ, ದೇವ್ರು ಪಾರ್ಸಿಯಾಲಿಟಿ ಮಾಡ್ಯಾನ, ಪಾಸ್ ಮಾಡಿಬಿಟ್ಟಾನ ಅಂತಕೊಂಡಂತೇಳಿ. ನೀನು ಪಾರ್ಸಿಯಾಲಿಟಿ ಮಾಡ್ತೇನಂತ ನಿಂಗೆ ದೋಷ ಬೇಡಲ್ಲ. ಅದಕ್ಕೋಸ್ಕರ ಏನು ಮಾಡಿ ಪರಮಾತ್ಮ, ಜಗದ ಏನೋದ್ಧರ ಜಗತ್ತಿನ ಪಾಪಿಗಳ ಪಾಪವನ್ನು ದೂರ ಮಾಡುವ ಉದಾಹರಣಾದಂಥ ಶ್ರೀಹರಿ ಏನೋ ಗಣಾತ್, ಪಾಪಗಳ ಸಮೂಹದಿಂದ ಮೊದಲು ನನ್ನನ್ನು ಉದ್ಧಾರ ಮಾಡು, ನನ್ನ ಪಾಪಗಳನ್ನು ದೂರ ಮಾಡು, ನಿನ್ನಲ್ಲಿ ಭಕ್ತಿ ಹುಟ್ಟಿಸು, ನಿನ್ನ ಭಕ್ತಿ ನನ್ನ ಕಡೆಯಿಂದ ಮಾಡಿಸು. ಆಮೇಲೆ ಪರಮಾತ್ಮ ನನ್ನನ್ನು ನನ್ನ ಉದ್ಧಾರ ಮಾಡು. ಸ್ವನೋಗತ ಮನೋಹರಾಗಮ ವನೋದ್ಭವಾಗಂ. ಪರಮಾತ್ಮ ನೀನು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸಕಲ ವೇದ ಗಮ್ಯನಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ಪರಮಾತ್ಮ ನಿನ್ನ ಪಾದದ ಹೊರತಾಗಿ ನಮಗೆ ಗತಿ ಇಲ್ಲ, ಆ ಪಾದವನ್ನು ನಂಬಿದ್ದೇನೆ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎರಡು ರೀತಿಯಿಂದ ಪರಮಾತ್ಮನ ಜೊತೆ ಎಷ್ಟು ಸತಿ ನಾನು ನಿನ್ನ ಭಕ್ತ ಉದ್ಧಾರ ಮಾಡಲಿಲ್ಲ ಅಂತಂದ್ರೆ ನಿನಗೆ ಅಪವಾದ ಬರ್ತದೆ, ನಾಳೆ ಯಾರೂ ನಿನ್ನ ಭಕ್ತಿ ಮಾಡೋಂಗಿಲ್ಲ. ಇಲ್ಲ ಬರೀ ಭಕ್ತ ಅಂತ ನಾಟಕ ಮಾಡ್ಲಿಕ್ಕತ್ತಾನೆ ಅಂತಿಕೊಂಡು ಅಷ್ಟೇ ನನ್ನ ಉದ್ಧಾರ ಮಾಡಿದ್ರೆ, ಪಾರ್ಸಾಲಿಟಿ ಮಾಡಿದ್ರೆ ನಿನ್ನ ಮೇಲೆ ಮತ್ತೆ ಅಪವಾದ ಬರ್ತದೆ. ಈ ಅಪವಾದವನ್ನು ಕೂಡ ನೀನು ನಿನ್ನ ಮೇಲೆ ಬರದಂತೆ ನೋಡಿಕೊಳ್ಬೇಕಾಗಿದ್ದರೆ ನನ್ನಲ್ಲಿದ್ದ ಪಾಪ ದೂರ ಮಾಡು, ನಿನ್ನಲ್ಲಿ ಭಕ್ತಿ ಬರುವಂತೆ ಮಾಡು, ಆಮೇಲೆ ಉದ್ಧಾರ ಮಾಡು. ನಿನ್ಗೆ ಯಾರು ಆಮೇಲೆ ಪಾರ್ಸಾಲಿಟಿ ಮಾಡಿ ಅಂತ ಅನ್ನಂಗಿಲ್ಲ. ಎಂಥ ಒಂದು ಅದ್ಭುತವಾದ ಚಿಂತನೆ ಇದೆ ಈ ಶ್ಲೋಕದಲ್ಲಿ. ಪರಮಾತ್ಮನ ನಂಬಿದ್ದೇನೆ, ಗುಣಹೀನನಾದರೂ ಪರಮಾತ್ಮ ಉದ್ಧಾರ ಮಾಡ್ತಾನೆ. ಆದರೆ ಪರಮಾತ್ಮ ಗುಣಹೀನನಾಗಿದ್ದೇನೆ ಅಂತ ಇಷ್ಟೇ ಉದ್ಧಾರ ಮಾಡೋದಿಲ್ಲ, ನನಗೆ ಪಾಪಗಳನ್ನು ದೂರ ಮಾಡಿ ನನ್ನಲ್ಲಿ ಒಳ್ಳೆಯ ಗುಣಗಳನ್ನು ಮಾಡಿ ನನ್ನ ಕಡೆಯಿಂದ ಸಾಧನ ಮಾಡಿಸಿ ನನ್ನ ಉದ್ಧಾರ ಮಾಡ್ತಾರೆ.
ಜಗತ್ತಿಗೆ ಸತ್ಯಸಂಧ ತೋರಿಸಿಕೊಡ್ತಾ ಇದ್ದಾರೆ. ದೇವರನ್ನು ನಂಬಿದಾಗ ನಾವು ಮಹಾಪಾಪಿಗಳಾಗಿದ್ದರೂ ಪರಮಾತ್ಮ ಇವನನ್ನು ಪಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಪಾಪದಂತ ಡಿಸೈಡ್ ಮಾಡೋಂಗಿಲ್ಲ, ಉದ್ಧಾರ ಮಾಡೋಂಗಿಲ್ಲ. ಪಾಪ ಹೋಗಿಸಿ ಸದ್ಗುಣಗಳನ್ನು ತಂದುಕೊಟ್ಟು ನಮ್ಮ ಕಡೆಯಿಂದ ಸಾಧನೆ ಮಾಡಿಸಿ ಆಮೇಲೆ ಪಾಸ್ ಮಾಡ್ತಾನೆ. ಈ ಒಂದು ಸಂದೇಶ ತತ್ವಜ್ಞಾನ ಸತ್ಯಸಂಧರಿಗೆ ಹೇಳಬೇಕಾಗಿದೆ. ಘನೋಪಮತನೋ ಛಂದಸ್ಸು ಎಷ್ಟು ಅದ್ಭುತ ಇದೆ. ಘನೋಪಮತನೋ ಮಮ ತ್ವಯಿ ಮನೋ ನ ಸಕ್ತಂ ಜನೋ ವಿನಿಂದತಿ ಧನೋನ್ಮದೋ ಯದಿ ತನೋಷಿ ನೋತ್ವಂ ದಯಾಂ ಸ್ವನೋಗತ ಮನೋಹರಾಗಮ ವನೋದ್ಭವಾವಂ ಪದಂ. ಸಕಲ ವೇದಗಳಿಂದ ಸ್ತುತ್ಯವಾಗಿರ್ತಕ್ಕಂಥ ಪಾದಕಮಲಿರ್ತಕ್ಕಂಥ ಶ್ರೀಹರಿ ವಿನೋತ್ತಮಗತಿಶ್ಚಕ ಜಗದನೆ ಜಗದ ಏನೋದ್ಧರೈನೋ ಗಣಾಥ. ಪಾಪಗಳನ್ನು ದೂರ ಮಾಡುವ ನೀನು ನನ್ನ ಪಾಪಗಳನ್ನು ದೂರ ಮಾಡು. ಮನಾಗಪಿ ವಿನಾಹರೆ ತವ ದಯಾಂ ನ ಶಂಕಶ್ಚಿತ ಧನಾಧಿಪಜನಾರ್ಜ್ಯವೇ ರತಿಮತಾಂ ಕಥಂ ಸಾ ಭವೇತ್. ಘನಾನ್ ಸುಪವನ ಇವ ತ್ವಮಜ ಕಲ್ಮಠಂ ದೂರತೋ ವಿನಾಶ್ಯ ವಸನಾಶನಾತ್ ಅದರಮವೇಶ ನಾರಾಯಣ. ಪರಮಾತ್ಮ ತವ ದಯಾಂ ವಿನಾ, ನಿನ್ನ ದಯೆ ಇಲ್ಲದೇ ಇದ್ದರೆ ಶಂ ನ ಕಸ್ಯಚಿತ ಮನಾಗಪಿ, ಯಾರಿಗೂ ಮೋಕ್ಷ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ, ಸರ್ವತಾ ಸಿಗೋದಿಲ್ಲ. ನಿನ್ನ ದಯೆ, ನಿನ್ನ ಕೃಪೆ, ನಿನ್ನ ಅನುಗ್ರಹ, ನಿನ್ನ ಪ್ರಸಾದ ನಮ್ಮ ಮೇಲಾಗಬೇಕು. ಅದಕ್ಕೋಸ್ಕರವೇ ಶ್ರೀಮನ್ ನ್ಯಾಯಸುಧಾದಲ್ಲಿ ಜಿಜ್ಞಾಸಾಧಿಕರಣ ಹೊರಟದ್ದೇ ಇದು. ಮೋಕ್ಷ ದೇವರ ಅನುಗ್ರಹ ಇಲ್ಲದೆ ಮೋಕ್ಷ ಆಗೋದಿಲ್ಲ, ದೇವರ ಅನುಗ್ರಹವಿಲ್ಲದೆ ಮೋಕ್ಷ ಆಗೋದಿಲ್ಲ. ಇದನ್ನು ಹೇಳಿದವರು ಶ್ರೀಮದಾಚಾರ್ಯ ಒಬ್ಬರೇ. ಉಳಿದವರು ಜ್ಞಾನ ಅದಾಕ್ಷಣಕ್ಕೇನೆ ಪಾಪ ಹೊರಟೋಗ್ತದೆ, ನಮಗೆ ಮೋಕ್ಷ ಆಗ್ತದೆ, ದೇವರು ಬೇಕಾಗಿಲ್ಲ. ರಾಮಾನುಜನಂತಹ ವಿಷ್ಣು ಸರ್ವೋತ್ತಮತ್ವವಾದಿಗಳು ಸಹಿತ ಪರಮಾತ್ಮನ ಧ್ಯಾನ ಮಾಡ್ತಾ 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 ಅವನಲ್ಲಿ ಎಷ್ಟು ನಾವು ಆಸಕ್ತರಾಗ್ತೀವಲ್ಲ, ಅವನು ನಾವು ಒಂದಾಗಿ ಅವನ ಸಮಾನ ಸುಖ ಅನುಭವಿಸ್ತೇವೆ. ಅವನ ಅನುಗ್ರಹ ಬೇಕು ಅಂತಿಕೊಂಡಂತ ಅವರೇ ಹೇಳಲಿಲ್ಲ. ಇನ್ನು ನಾನೇ ದೇವರು ಅಂತಕ್ಕಂಥವರು ಪರಮಾತ್ಮ ಅನುಗ್ರಹ ಬೇಕು ಅಂತ ಹೇಳುವ ಸಂದರ್ಭವೇ ಬರೋದಿಲ್ಲ. ಆದರೆ ಭಗವಂತನ ಪರಮ ಪ್ರಸಾದವಿಲ್ಲದೆ ಮೋಕ್ಷವಿಲ್ಲ ಅನ್ನುವ ಸಿದ್ಧಾಂತವನ್ನು ತಿಳಿಸ್ತಾ ಸತ್ಯಸಂಧರು ಹೇಳ್ತಾರೆ. ಮನಾಗಪಿ ವಿನಾಹರೆ ತವ ದಯಾಂ ನ ಶಂಕಶ್ಚಿತ, ನಿನ್ನ ಪರಮಾನುಗ್ರಹವಿಲ್ಲದೆ ಇದ್ದರೆ ಯಾರಿಗೂ ಮೋಕ್ಷ ಸುಖ ಸಿಕ್ಕೋದಿಲ್ಲ. ಆದರೆ ನಾವು ನಮ್ಮಂತಹ ಜನರು ನಿನ್ನದೇನು ಬೇಕಾಗಿದೆ ನಮಗೆ, ಆದರೆ ಧನಾಧಿಪ ಜನಾರ್ಚ್ಯವೇ ರತಿಮತಾಂ, ನಮಗೆ ಶ್ರೀಮಂತರ ಕಡೆ ಲಕ್ಷ್ಯ. ಸಾಮಾನ್ಯ ಜನರು ಜನರು ಮಾಡ್ತಾರೆ. ಯಾಕೆ? ವಿದ್ಯಾಪೀಠಕ್ಕೆ ಬಂದಾಕ್ಷಣಕ್ಕೇನೆ ಶ್ರೀಮಂತರಿದ್ರೆ ಸ್ವಲ್ಪ ಕರೆದು ಮುಂದೆ ಕೊಡಿಸ್ತಾರೆ, ಬಡವರಿದ್ರೆ ಕ್ಯೂದಾಗ ಬರ್ರಿ ಅಂತ ಕೊಂಡಂತ ಹೇಳ್ತಾರೆ. ಸ್ವಲ್ಪ ಹಣವಂತರು ಕಂಡ್ರೆ ಬರೀ 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 ಅಂತ ಆದ್ರೆ ಬಹಳ ಅವ್ರು ಸ್ವಲ್ಪ ಶಾಲ್ಗೇಲಿ ಹೊತ್ತಿಸಿ, ಯಾಕೆ ಹಣ ಕೊಡ್ತಾರಂತೆ ಕೊಡಂತೇಳಿ. ಜಗತ್ತಿನಲ್ಲಿ ಒಂದು ವ್ಯವಹಾರ. ಹೌದ್ರಿ ಆಚಾರ್ಯ, ಇದು ಎಲ್ಲ ಮಂದಿರದಲ್ಲಿ ಮಠದಲ್ಲಿ ನಡೆದೋದಲ್ಲ. ಹೌದು, ನಡೆದೋದು. ಇದರಲ್ಲಿ ಒಂದು ಅರ್ಥವೂ ಕೂಡ ಇದೆ. ಯಾಕೆ? ಸಂಸ್ಥೆ ನಡೀಬೇಕು. ಸಂಸ್ಥೆ ನಡೀಬೇಕಾದಂತ ಅಂತಂದರೆ ಕೇವಲ ಭಾವುಕತೆ ನಡೆಯೋದಿಲ್ಲ. ಹಣವಂತರ ದಾನದಿಂದ ಸಂಸ್ಥೆಗಳು ನಡೀತಾ ಇರ್ತದೆ. ಆದ್ದರಿಂದಾಗಿ ಸಂಸ್ಥೆಗೆ
ಮುಂದುವರಿಸಲಿಕ್ಕೆ ಕಾರಣರು ಅಂತ ತಿಳ್ಕೊಂಡಂತೆ ಅವ್ರಿಗೊಂದು ಸ್ವಲ್ಪ ಹೆಚ್ಚಿನ ಮರ್ಯಾದೆ ಕೊಟ್ಟರೆ ತಪ್ಪಲ್ಲ. ಆದರೆ ಹಣ ಕೊಡದೇ ಇದ್ದವರನ್ನು ತಿರಸ್ಕಾರ ಮಾಡೋದು ಮಾತ್ರ ತಪ್ಪು. ಹಣ ಕೊಡಲಿ ಕೊಡದೇ ಇರಲಿ, ಎಲ್ಲರೂ ಬಂದಿರತಕ್ಕಂಥ ಎಲ್ಲರೂ ಭಕ್ತರು, ಅವರೆಲ್ಲರಿಗೂ ನಾವು ಅನುಕೂಲ ಮಾಡಿಕೊಡ್ಬೇಕು. ಹಣವಂತರು ಅಂತ ತಿಳ್ಕೊಂಡಂತೇಳಿ ಅವ್ರಿಗೆ ಅಷ್ಟೇ ನೀವು ಸ್ವಲ್ಪ ಸಾವಕಾಶ ಊಟ ಮಾಡಿರಿ, ಚಲೋ ಊಟ ಮಾಡಿರಿ ಅಂತ ಹೇಳೋದು, ಯಾರು ಹಣ ಕೊಡೋದಿಲ್ಲ ಅವ್ರ ಕಡೆ ನೋಡುವಂಗಿಲ್ಲ, ಈ ವ್ಯವಹಾರ ಮಾಡ್ತಕ್ಕಂಥವ್ರ ಮೇಲೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಪರಮಾತ್ಮ ಹೇಳ್ತಾನೆ, ಬಂದ ಭಕ್ತ ಹಣವಂತನಿರಲಿ ಬಡವನಿರಲಿ ಸಾಮಾನ್ಯನಿರಲಿ, ಅವನು ಭಕ್ತ, ಅವನಿಗೆ ಆ ವಿಶಿಷ್ಟವಾದ ಮರ್ಯಾದೆ ತಪ್ಪದೇ ಕೊಡು. ಸ್ವಲ್ಪ ವಿಶೇಷ ಇನ್ನೊಬ್ಬರಿಗೆ ಮಾಡಿದರೆ ಮಾಡು, ಆದರೆ ಭಕ್ತರನ್ನು ಅತ್ಯಂತ ಆದರದಿಂದ ನೋಡು ಅಂತ ತಿಳ್ಕೊಂಡಂತೆ. ಇಂಥ ಒಂದು ದೋಷ ಮನುಷ್ಯರಲ್ಲಿ ಇರ್ತದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಸತ್ಯಸಂಧರು ನಮಗೆ ಹೇಳ್ತಾ ಇದ್ದಾರೆ. ಮನಾಗಪಿ ವಿನಾ ಹರೇ ತವ ದಯಾಂ ನಶಂ ಕಸ್ಯಚಿತ, ನಿನ್ನ ಪರಮಾನುಗ್ರಹವಾಗದೆ ಮೋಕ್ಷವಾಗೋದಿಲ್ಲ. ಆದರೆ ನಾವು ನಿನ್ನ ಅನುಗ್ರಹಕ್ಕೆ ಪ್ರಯತ್ನ ಮಾಡಲಾಗ್ತದಲ್ಲ. ನಮಗೆ ಯಾರು ಹಣವಂತರು, ಯಾರೇ ಅಷ್ಟು ಹಣ ಕೊಡ್ತಾರೆ, ಯಾರಿಂದ ನಮಗೆ ನಮ್ಮ ಪಾಕೆಟ್ ತುಂಬುತ್ತದೆ. ಧನಾಧಿಪ ಜನಾರ್ದವೇ ರತಿಮತಾಂ, ಧನಾಧಿಪ ಸಿರಿವಂತರಾದ ಜನರ ಆರ್ಜವ, ಅವರ ಮಾನ ಮರ್ಯಾದೆ, ಅವರ ಸ್ತೋತ್ರದಲ್ಲಿ ಆಸಕ್ತರಾದ ನಮಗೆ ನಿನ್ನಲ್ಲಿ ಹೇಗೆ ಮನಸ್ಸು ಉಂಟಾಗ್ತದೆ? ನನಗೆ ನಿನ್ನ ಕಡೆಗೆ ಲಕ್ಷ್ಯ ಇರೋದಿಲ್ಲ, ಬರತಕ್ಕಂಥ ಹಣವಂತರ ಕಡೆಗೆ ಲಕ್ಷ್ಯ ಇರ್ತದೆ. ನಮ್ಮ ನ್ಯೂನತೆಯನ್ನು ಸತ್ಯಸಂಧರು ಎತ್ತಿ ತೋರಿಸ್ತಾ ಇದ್ದಾರೆ. ಹೀಗೆ ಮಾಡಬೇಡಿ ಅಂತ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದಾರೆ. ಆಯ್ತಪ್ಪ, ನನ್ನ ಕಡೆ ಲಕ್ಷ್ಯ ಇಲ್ಲ, ನಿನಗೆ ಸಿರಿವಂತರ ಕಡೆ ಲಕ್ಷ್ಯ ಅದಲ್ಲ, ಹಾಗೆ ನನ್ನ ಹತ್ರ ಯಾಕೆ ಬಂದು ಅಂತ ತಿಳ್ಕೊಂಡಂತ ಕೇಳಿದ್ರೆ, ಹೌದು, ನನ್ನಲ್ಲಿ ದಟ್ಟವಾದ ಪಾಪದ. ಆದರೆ ನಿನಗೇನಾಗ್ಯದೋ ದೇವರೇ, ನೀನು ಒಳ್ಳೆ ವೇಗವುಳ್ಳ ಗಾಳಿ. ವೇಗವುಳ್ಳ ಗಾಳಿ ಹೇಗೆ ದಟ್ಟವಾಗಿರ್ತಕ್ಕಂಥ ಮೋಡಗಳನ್ನು ಓಡಿಸಿಬಿಡ್ತದೆ, ಹಾಗೆ ನನ್ನಲ್ಲಿ ಯೋಗ್ಯತೆ ಇಲ್ಲದೆ ಇದ್ದರೂ ಕೂಡ ಕರುಣೆ ಅನುಗ್ರಹ ಮಾಡುವ ವೇಗ ನಿನ್ನ ಹತ್ರ ಇದೆ. ನಿನ್ನ ಕರುಣೆಯ ವೇಗದಿಂದ ನನ್ನ ಪಾಪಗಳನ್ನು ದೂರ ಮಾಡಪ್ಪ, ಎಲ್ಲ ದುರ್ಗುಣಗಳನ್ನು ದೂರ ಮಾಡಿ ಉದ್ಧಾರ ಮಾಡು. ನನ್ನ ಸ್ವಭಾವ ನಾನು ಬಿಡೋದ್ರಲ್ಲಿ ನಿನ್ನ ಸ್ವಭಾವ ನೀ ಯಾಕೆ ಬಿಡ್ತೀಯೋ? ಉದ್ಧಾರ ಮಾಡುವುದು, ಅನುಗ್ರಹ ಮಾಡೋದು ನಿನ್ನ ಸ್ವಭಾವಲ್ಲೇನು ಮಾಡು. ಎಷ್ಟು ಸತಿಯಿಂದ ಕೇಳ್ತಾ ಇದ್ದಾರೆ. ಗನಾನ್ ಸುಪವನ ಇವತ್ತಮಜ ಕಲ್ಮಠಂ ದೂರತೋ, ಹೇಗೆ ಬಿರುಗಾಳಿ ಮೋಡಗಳನ್ನು ಓಡಿಸಿಬಿಡ್ತದೋ ಅದೇ ರೀತಿಯಾಗಿ ಪರಮಾತ್ಮ ನಿನ್ನ ಅನುಗ್ರಹದ ವೇಗದಿಂದ ನನ್ನಲ್ಲಿರ್ತಕ್ಕಂಥ ಪಾಪಗಳನ್ನು ದೋಷಗಳನ್ನು ದೂರ ಮಾಡಿಬಿಡು. ವಿನಾಶ್ಯ, ಅವುಗಳನ್ನು ನಾಶ ಅಡಿ. ವಶನ ಅಶನಾದರಂ ಅವೇಶ ನಾರಾಯಣ. ನನಗೆ ಊಟ, ಒಳ್ಳೆಯ ಬಟ್ಟೆ, ಇದರಲ್ಲಿ ಆಸಕ್ತ ನಾನು. ಆದರೆ ಪರಮಾತ್ಮ ಉದ್ಧಾರ ಮಾಡ್ತೇನೆ ಅಂತ ವಿಶ್ವಾಸ ಅದ. ಯಾಕೆ? ಉದ್ಧಾರ ಮಾಡೋದು ನಿನ್ನ ಗುಣ ಆಗ್ಯದ, ಪ್ರಾರ್ಥನೆ ಮಾಡೋದು ನನ್ನ ಕೆಲಸ. ಉಳಿದ ದೋಷ ಏನಿದ್ರು ದೂರ ಮಾಡ್ತೀನಿ, ನೀನು ಮಾಡಿಬಿಡು. ಒಂದು ಕಥೆ ನೆನಪಿಗೆ ಬರ್ತದೆ. ಏನು ನೆನಪಿಗೆ ಬರ್ತದೆ ಅಂತ ತಿಳ್ಕೊಂಡಂತಂದ್ರೆ, ಒಬ್ಬ ಸಂತ, ಒಬ್ಬ ಪರಮಾತ್ಮನ ಭಕ್ತ ನದಿಯೊಳಗೆ ಸ್ನಾನ ಮಾಡಲಿಕ್ಕೆ ಇಳಿತಾನೆ. ಅಷ್ಟೊತ್ತಿಗೆ ಒಂದು ಚೇಳು ಎಲ್ಲೋ ನದಿ ನೀರಿನ ಬಿದ್ದು ಒದ್ದಾಡ್ತಿರ್ತದೆ. ಆಗ ಅವ ಏನು ಮಾಡ್ತಾನೆ, ಸಂತ ಹಿಂಗೆ ಕೈಯಿಂದ ಹಿಡಿದು ಅದನ್ನು ಎತ್ತಿ ದಂಡಿ ಮೇಲೆ ಹಾಕಬೇಕು ಅಂತ ತಿಳ್ಕೊಂಡಂತೇಳಿ ಇಚ್ಛೆ ಮಾಡ್ತಾನೆ. ಇಚ್ಛೆ ಮಾಡಿ ಅದನ್ನು ಹೀಗೆ ಕೈಯನ್ನು ಹಿಡಿದು ದಂಡಿ ಮೇಲೆ ಎತ್ತಬೇಕು, ಎಸೆಯಬೇಕು ಅಂತ ತಿಳ್ಕೊಂಡಂತೇಳಿ ಅದು ಕೈ ಹಿಡಿದ ಕ್ಷಣಕ್ಕೆ ಟಕ್ ಅಂತ ಅದು ತನ್ನ ಕೊಂಡಿ ಹೊಡಿತಿತ್ತು, ವಿಷದ ಕೊಂಡಿ. ಇವನ ಕೈ ಎಲ್ಗಾಡಿ ಕೈ ಜಾಡಿಸ್ತಿದ್ದ, ಮತ್ತು ನೀರೊಳಗೆ ಬೀಳ್ತಿತ್ತು, ಮತ್ತೆ ಹಿಡ್ಲಿಕ್ಕೆ ಮಾಡಿದ್ರೆ ಮತ್ತೆ ಹೊಡಿತಿತ್ತು. 8 ಸರ್ತಿ ಹಿಂಗೆ ಮಾಡಿದ ಕಡೆಗೆ ಗಡಿಬಿಡಿಯಿಂದ ತೆಗೆದು ಹೊರಗೆ ಹಾಕಿಬಿಟ್ಟ.
ಸ್ನಾನ ಮಾಡಿ ಮ್ಯಾಲೆ ಬಂದ ಮೇಲೆ ಅದು ನೋಡ್ಕೋತ ಹೋಗೋದು ವ್ಯಕ್ತಿ ಕೂತಿದ್ದ. ಕೇಳ್ದ, ಎಷ್ಟು ಮೂರ್ಖಿದ್ದೀರಿ ಸ್ವಾಮಿಗಳು, ಸನ್ಯಾಸಿಗಳೇ, ಸ್ವಾಮಿಗಳಲ್ಲ ಸನ್ಯಾಸಿಗಳೇ, ಸಂತಾರೆ, ಎಷ್ಟು ಮೂರ್ಖರಿದ್ದೀರಿ? ಏನಪ್ಪ ನಾ ಏನು ಮೂರ್ಖತನ ಮಾಡಿದೆ? ಅಲ್ಲ, ಆ ಚೇಳು ಕೊಂಡಿ ಹೊಡಿತಿತ್ತು, ನಿಮಗೆ ವಿಷದಿಂದ ಹೊಡಿ ಕೈಗೆ ಪೀಡೆ ಕೊಡ್ತಿತ್ತು, ಆದರೂ ಅದನ್ನು ಹೊರಗೆ ಹಾಕಲಿಕ್ಕೆ ಇಷ್ಟ ಶ್ರಮ ಪಟ್ರಿ. 8 ಸಲ ಆ ಚೇಳಿನಿಂದ ಧ್ವಂಸ ಮಾಡಿಸ್ಕೊಂಡು ಅದನ್ನು ಉದ್ಧಾರ ಮಾಡಿದ್ರಲ್ಲ, ಏನು ಬಂತು ನಿಮಗೆ? ಏನು ಸಿಕ್ತು? ಅದಕ್ಕೆ ಅವ್ರು ಹೇಳಿದರು, ನೋಡಪ್ಪ, ಒಂದು ಚೇಳು ತನ್ನ ಸ್ವಭಾವ ಬಿಡಂಗಿಲ್ಲ. ನಾವು ಭಗವದ್ಭಕ್ತರು, ನಮ್ಮ ಸ್ವಭಾವ ಇನ್ನೊಬ್ಬರನ್ನು ಉದ್ಧಾರ ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ನಮ್ಮ ಸ್ವಭಾವ ಚೇಳಿನ ಸ್ವಭಾವ, ಹಾವಿನ ಸ್ವಭಾವ ಕಚ್ಚೋದು, ಅವರಿಗೆ ಧ್ವಂಸ ಮಾಡೋದು. ಅದು ತನ್ನ ಸ್ವಭಾವ ಬಿಡಂಗಿಲ್ಲ. ಒಂದು ಸಾಮಾನ್ಯ ಆ ಕೀಟ, ನಾನ್ಯಾಕೆ ನನ್ನ ಸ್ವಭಾವ ಬಿಡಲಿ? ನಾನು ಉದ್ಧಾರ ಮಾಡೋದು, ಅದನ್ನು ಸಂರಕ್ಷಣೆ ಮಾಡೋದು ನನ್ನ ಸ್ವಭಾವ, ನಾನು ಬಿಡಲಿಲ್ಲ. ಹಾಗೆ ಪರಮಾತ್ಮ ಉದ್ಧಾರ ಮಾಡೋದು ನಿನ್ನ ಸ್ವಭಾವ. ನಿನ್ನ ಕಡೆ ಲಕ್ಷ್ಯ ಕೊಡದೇ ಇದ್ದದ್ದು ನನ್ನ ಸ್ವಭಾವ. ಏನು ಮಾಡಲಿ? ನನ್ನ ಸ್ವಭಾವ ನೀನೇ ದೂರ ಮಾಡಬೇಕು. ನನ್ನ ಈ ದುರ್ಗುಣಗಳನ್ನು ದೂರ ಮಾಡು. ಘನಾನ್ಸು ಪವನ ಇವ, ಜೋರಾದ ಗಾಳಿ ಮೋಡಗಳನ್ನು ಹಾರಿಸಿಕೊಂಡು ಹೋದಂತೆ ನಿನ್ನ ಅನುಗ್ರಹದ ಆ ವೇಗ ನನ್ನ ಪಾಪಗಳನ್ನು, ನನ್ನ ದುರಿತಗಳನ್ನು, ನನ್ನ ದುಷ್ಟ ಸ್ವಭಾವಗಳನ್ನು ದೂರ ಮಾಡಿ, ಊಟ ಬಟ್ಟೆಗಳಲ್ಲಿ ಆಸಕ್ತನಾದಂಥ ನನ್ನನ್ನು ನೀನು ಉದ್ಧಾರ ಮಾಡು ಪರಮಾತ್ಮ. ಯಾಕೆ? ನಿನ್ನ ಅನುಗ್ರಹ ಇಲ್ಲದೆ ಇದ್ರೆ ಮೋಕ್ಷ ಸಿಕ್ಕೋದಿಲ್ಲ. ಆ ಮೋಕ್ಷ ಪಡೆಯಬೇಕಾದ ಸಾಧನ ನಾನು ಮಾಡ್ತಾ ಇಲ್ಲ. ಮೋಕ್ಷ ಬೇಕಾಗ್ಯದ, ಸಾಧನ ನನ್ನ ಹತ್ರ ಇಲ್ಲ. ಸಾಧನ ಮಾಡಿಸು, ಕರ್ಕೊಂಡು. ಯಾಕೆ? ನಿಮ್ಮ ಸ್ವಭಾವ ಅದು, ಉದ್ಧಾರ ಮಾಡೋ ಸ್ವಭಾವ ಅದು ಮಾಡು. ನೀನಾಕೆ ನಿನ್ನ ಸ್ವಭಾವ ಬಿಡ್ತೀವಿ ಪರಮಾತ್ಮ? ಎಷ್ಟು ಸತಿಯಿಂದ ಮಾತನಾಡ್ತಾ ಇದ್ದಾರೆ. ಇದರರ್ಥ ಸತ್ಯಸಂಧರು ಹೀಗಿದ್ದಾರೆ ಅಂತಲ್ಲ, ನಮ್ಮನ್ನು ತೋರಿಸ್ತಾ ಇದ್ದಾರೆ. ನಾವೆಲ್ಲ ಹೀಗೆ ಸಿರಿವಂತರಂದವ್ರು ಹಿಂದೆ ಹೋಗ್ತೀವಿ. ನನ್ನ ಊಟ, ನನ್ನ ಬಟ್ಟೆ, ನನ್ನ ಅದು ಇಸ್ತ್ರಿ ಬಟ್ಟೆ ಹಾಕೋಬೇಕು, ಇದು ಹಾಕೋಬೇಕು, ಅದರ ಕಡೆ ಲಕ್ಷ್ಯ. ದೇವರನ್ನು ಧ್ಯಾನ ಮಾಡಬೇಕು, ಮೋಕ್ಷ ಪಡಿಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಂಪಾದನೆ ಮಾಡಬೇಕು, ಇದರ ಕಡೆ ಲಕ್ಷ್ಯವೇ ಇಲ್ಲ ನಮಗೆ. ಆದರೂ ಸತ್ಯಸಂಧ ತೀರ್ಥರು ಹೇಳ್ತಾರೆ, ಶರಣ ಹೋಗಿ, ಮುಂದೆ ನಿಮಗೆ ಏನೇನು ಸಾಧನೆ ಮಾಡಿಸ್ಬೇಕು ಮಾಡಿಸ್ತಾನೆ, ಉದ್ಧಾರ ಮಾಡ್ತಾನೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಚಿಂತನೆ ಇದೆ. ಘನೋಪಮತನೋ ಮಮ ತ್ವಯಿ ಮನೋನ ಸಕ್ತಂಜನೋ ವಿನಿಂದತಿ ಧನೋನ್ಮದೋ ಯದಿ ತನೋಷಿನೋತ್ವಂ ದಯಾಂ ಸ್ವನೋಗತ ಮನೋಹರಾಗಮ ವನೋದ್ಭವಾವಂ ಪದಂ ವಿನೋತ್ತಮ ಗತಿಶ್ಚಕ ಜಗದ ಏನೋದ್ಧರಣೋ ಗಣಾತ್ ವನಾಗಪಿ ವಿನಾಹರೆ ತವ ದಯಾಂ ನ ಶಂಕಶ್ಚಿತ ಧನಾಧಿಪ ಜನಾರ್ಜವೇ ರತಿಮತಾಂ ಕಥಂ ಸಾ ಭವೇತ್ ಘನಾನ್ಸು ಪವನ ಇವ ತ್ವಮಜ ಕಲ್ಮಷಂ ದೂರತೋ ವಿನಾಶ್ಯ ವಶನಾಶನಾದರಂ ಅವ ಈಶ ನಾರಾಯಣ. ಎಂಥ ಅದ್ಭುತವಾದ ಪ್ರಾರ್ಥನೆ, ಎಂಥ ಅದ್ಭುತವಾಗಿರ್ತಕ್ಕಂಥ ಕಾನ್ವರ್ಸೇಷನ್ ಪರಮಾತ್ಮನ ಜೊತೆಯಲ್ಲಿ. ಏನು? ನಾನು ಸಾಮಾನ್ಯ ದೀನ, ನಾನು ನಿನ್ನ ಸೇವಕ, ಉದ್ಧಾರ ಮಾಡು ಅಂತ ನಿನ್ನ ಸ್ವಭಾವ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನಿಗೆ ದುಂಬಾಲು ಬಿದ್ದಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಕಲ್ಪನೆ ಸತ್ಯಸಂಧರ ಈ ಸಂಕಲ್ಪನೆಯಲ್ಲಿ. ನಿನ್ನೆ 7 ಶ್ಲೋಕ, ಇವತ್ತು 7 ಶ್ಲೋಕ. ಬೇಗನೆ ಮುಗಿಸ್ಬೇಕು ಅಂತ ಆಗೋದಿಲ್ಲ. ಸರಿ, 2 ದಿವಸ ಆಗ್ತದೆ, ಮಾಡೋಣ. ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ.
ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನಾಶು ಧನ್ವಂತರೇ ಹರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ನಿಶ್ಚ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ